ಎಸ್ ಬಜೆಟ್ ಬಂಡವಾಳ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರೋಹಿತ್. ಸಾಕಷ್ಟು ಕುತೂಹಲ ಇತ್ತು 2024-25 ಏನು ಮೋದಿ ಸರ್ಕಾರದ ಕೊನೆಯ ಬಜೆಟ್ ಮಂಡನೆ ಯಾವ ರೀತಿಯಾಗಿ ಮುಂದಿನ ಚುನಾವಣೆಗೆ ಹೆಲ್ಪ್ ಆಗೋ ರೀತಿಯಾಗಿ ಏನಾದರೂ ಇರತ್ತಾ, ಗಿಮಿಕ್ ಇರತ್ತಾ, ಯಾವ್ಯಾವೆಲ್ಲ ಯೋಜನೆಗಳನ್ನ ತರಬಹುದು ಅಂತ ಸಾಕಷ್ಟು ಕುತೂಹಲ ಇತ್ತು. ಬಟ್ ಆದರೆ ತೀರಾ ಸರಳವಾಗಿ ಸಾಧುವಾಗಿ ದೇಶದ ಅಭಿವೃದ್ಧಿಗಷ್ಟೇ ಏನೇನು ಬೇಕೋ ಆ ರೀತಿಯಾದ ಒಂದಷ್ಟು ಯೋಜನೆಗಳನ್ನ ತಂದಿದ್ದಾರೆ. ಎಸ್ ಈ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆ ಪ್ರೇಕ್ಷಾ ಭಂಡಾರಿ ಅವರಿದ್ದಾರೆ. ಪ್ರೇಕ್ಷಾ ಭಂಡಾರಿ ಅವರು ಸೊ ಈ ಬಜೆಟ್ನ ವಿಮರ್ಶೆ ಮಾಡೋಣ, ಯಾವ ರೀತಿಯಾಗಿ ಜನರಿಗೆ ತಲುಪುತ್ತೆ ಅನ್ನೋದನ್ನ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಎಸ್ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಆರಾಮಾಗಿದ್ದೀನಿ. ಎಸ್ ಮೇಡಮ್, ಬಜೆಟ್ ಬಂತು, ಬಜೆಟ್ ರಾಜ್ಯ ಮಂಡನೆ ಆಯಿತು, ಏನು ಅನ್ನಿಸ್ತು ಮೇಡಮ್ ಬಜೆಟ್ ಬಗ್ಗೆ? ಸೊ ಬಜೆಟ್ ಬಂದಿರೋದು ಇದು ಇಂಟರಿಮ್ ಬಜೆಟ್. ಇದು ವೋಟ್ ಆನ್ ಅಕೌಂಟ್, ಎಲೆಕ್ಷನ್ ಬರ್ತಾ ಇದೆ ಅಂತ ಇಂಟರಿಮ್ ಬಜೆಟ್ ರಿಲೀಸ್ ಮಾಡಿದ್ದಾರೆ. ಇದು ಫುಲ್ ಬಜೆಟ್ ಇಲ್ಲ, ಫುಲ್ ಬಜೆಟ್ ಬರುತ್ತೆ ಜುಲೈಯಲ್ಲಿ. ಆನ್ ಆನ್ ಆ್ಯಾವ್ರೇಜ್ ಗುಡ್ ಇದೆ ಬಜೆಟ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಜನರಲಿ ಏನಾಗುತ್ತೆ ಅಂದರೆ ಬಜೆಟ್ ಬರುವಾಗ ಎಲ್ಲರೂ ಪಾರ್ಟಿಗಳು ಎಲೆಕ್ಷನ್ಸ್ ಬರ್ತಾ ಇದೆ ಅಂತ ಎಲ್ಲ ಸ್ಕೀಮು, ಎಲ್ಲ ಯೋಜನೆಗಳು ಎಲ್ಲ ಲಾಂಚ್ ಮಾಡಿಬಿಡ್ತಾರೆ. ಬಟ್ ಈ ಸಲ ಈ ಇಂಟರಿಮ್ ಬಜೆಟಲ್ಲಿ ಏನೂ ಆ ಥರ ಮಾಡಿಲ್ಲ. ಎಲ್ಲ ಕಡೆಯಿಂದ ನೋಡಿಕೊಂಡು ಎಲ್ಲ ಒಂದು ಸಂವಿಧಾನ ಆಗಿ ನೋಡಿಕೊಂಡು ಅದು ಕ್ರಾಸ್ ಮಾಡಿಲ್ಲ. ಸೊ ಅದು ಒಂದು ದೊಡ್ಡ ಮಾತಂತ ಹೇಳ್ಬೋದು. ಸೊ ಅದರಿಂದ ಬಜೆಟ್ ಗುಡ್ ಅಂತ ಹೇಳ್ಬೋದು. ಫಾರ್ ಅ ಸ್ಟಾರ್ಟ್ ಇಟ್ ಇಸ್ ಇಂಟರಿಮ್ ಬಜೆಟ್. ಎಲೆಕ್ಷನ್ಸ್ ಬಂದಿರೋದು ಅವಕಾಶ ಇದೆ ಅಂತ ಈ BJP ಗೌರ್ಮೆಂಟ್ ಯಾರು ಫೇವರ್ ಆಗಬಾರ್ದು ಅಂತ ತುಂಬ ಬ್ಯಾಲೆನ್ಸ್ಡ್ ಬಜೆಟ್ ತಂದಿದ್ದಾರೆ. ಸೊ ಅದು ಒಂದು ಗುಡ್ ಸ್ಟಾರ್ಟ್ ಫಾರ್ ದ BJP ಗೌರ್ಮೆಂಟ್ ಆ್ಯಂಡ್ ಫಾರ್ ದ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಚೆನ್ನಾಗಿ ಅವಕಾಶ ಇಂದ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಕುತೂಹಲ ಇತ್ತು, ಈ ಬಜೆಟಲ್ಲಿ ಎಲೆಕ್ಷನ್ ಈಸಿ ಆಗೋ ಥರ, ಹೆಲ್ಪ್ ಆಗೋ ಥರ ಏನಾದರೂ ಮಾಡ್ತಾರಾ ಅಂತ ಏನಾದರೂ ಇತ್ತು. ಬಟ್ ತುಂಬ ಸಾಧಾರಣವಾಗಿ, ತುಂಬ ಸರಳವಾಗಿ ಏನಾಗಬೇಕು ಅಷ್ಟು ಮಾತ್ರ ಬಿಟ್ಟಿದ್ದಾರೆ. ಜೊತೆ ಕೇಳಿದ್ರೆ ಮತ್ತೆ ನಾವೇ ಬರ್ತೀವಿ, ಮತ್ತೆ ನಾವೇ ಇನ್ನೊಂದಷ್ಟು ಮಂಡಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಒಂದಷ್ಟು ಪಟ್ಟಿಗಳನ್ನ ನೋಡಿದ್ವಿ. ಯೂನಿಟ್ ಫ್ರೀ, 300 ಯೂನಿಟ್ ಫ್ರೀ 1 ಕೋಟಿ ಮನೆಗಳಿಗೆ ಅಂತ ಹೇಳಿದ್ದಾರೆ. ಹೇಗೆ ಮೇಡಮ್ ಅದು? ಸೊ 300 ಯೂನಿಟ್ ಫ್ರೀ. ಸೊ ಏನು ಮಾಡಿದ್ದಾರೆ ಅಂದರೆ ಈ ಗೌರ್ಮೆಂಟ್ ಎಲ್ಲರಿಗೂ ನೋಡಿದ್ದಾರೆ, ರೈತರಿಗೆ, ಒಂದು ಯೂತ್ಗೆ ಎಲ್ಲರಿಗೂ ನೋಡಿದ್ದಾರೆ. ಅದರಲ್ಲಿ ಎಲೆಕ್ಟ್ರಿಸಿಟಿ ಫ್ರೀ ಅಂದರೆ ಸೋಲಾರ್ ಪ್ಯಾನಲ್ 1 ಕೋಟಿ ಮನೆಗೆ ಸೋಲಾರ್ ಪ್ಯಾನಲ್ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಆ ಸೋಲಾರ್ ಪ್ಯಾನಲಿಂದ 300 ಯೂನಿಟ್ ಫ್ರೀ. ಸೊ ಯಾರಿಗೆ ಅವಕಾಶ ಸಿಕ್ಕತ್ತೆ ಅಂತ ಇನ್ನೂ ರಿಲೀಸ್ ಮಾಡಿಲ್ಲ. ಆದರೆ ಯಾರಿಗೆ ಸಿಕ್ಕಬೇಕಂದ್ರೆ ನಾನು ಹೇಳ್ಬೋದು, ಅಂದರೆ ಯಾರಿಗೆ ಇರಬೇಕು ಬಿಲೋ ಪಾವರ್ಟಿ ಲೈನಲ್ಲೂ ಎಷ್ಟೋ ಜನ ಇದ್ದಾರೆ. 1 ಕೋಟಿ ಅಂದರೆ ತುಂಬ ಚಿಕ್ಕ ನಂಬರು. ಆದರೆ ಯಾರಿಗೆ ಸಿಗ್ಬೇಕಂದ್ರೆ ಕೇಳಿದ್ರೆ ನಿಮಗೆ ಯಾರಿಗೆ ಎಲೆಕ್ಟ್ರಿಸಿಟಿನೇ ಇಲ್ಲ, ಯಾವ ಮನೆ ಎಲೆಕ್ಟ್ರಿಸಿಟಿನೇ ಇಲ್ಲ ಅವ್ರಿಗೆ ಇನ್ಸ್ಟಾಲೇಷನ್ ಮಾಡಬೇಕು. ಅವ್ರಿಗೆ ಸೋಲಾರ್ ಪ್ಯಾನಲ್ ಇನ್ಸ್ಟಾಲೇಷನ್ ಮಾಡಿಬಿಟ್ಟು ಅವ್ರಿಗೆ 300 ಯೂನಿಟ್ ಫ್ರೀ ಕೊಟ್ಟರೆ ಈ ಬೆನಿಫಿಟ್ ಆಗುತ್ತೆ. ಯಾರಿಗೆ ಆಲ್ರೆಡಿ ಎಲೆಕ್ಟ್ರಿಸಿಟಿ ಇದೆ, ಬೇಜನ್ ಮನೆಗಳು ಎಲೆಕ್ಟ್ರಿಸಿಟಿ ಇಲ್ವೇ ಇಲ್ಲ, ಸೊ ಅವ್ರಿಗೆ ಸೋಲಾರ್ ಪ್ಯಾನಲ್ ಇನ್ಸ್ಟಾಲ್ ಮಾಡಿಬಿಟ್ಟು ಅವ್ರಿಗೆ 300 ಯೂನಿಟ್ ಫ್ರೀ ಕೊಟ್ಟರೆ ಎಲ್ಲರಿಗೆ ಸಹಾಯ ಆಗುತ್ತೆ. ಹೌದು, ಯಾಕಂದ್ರೆ ಈಗ 1 ಕೋಟಿ ಅನ್ನೋದು ತುಂಬಾ ಚಿಕ್ಕ ನಂಬರ್. ಪಾಪ್ಯುಲೇಷನ್ ನಾವು ಇದು ಮಾಡಿದ್ರೆ ತುಂಬಾ ಚಿಕ್ಕ ನಂಬರ್ ಆಗುತ್ತೆ. ಸೊ ಅಲ್ಲಿ ನಾವು ಗಮನಿಸಬೇಕಾಗತ್ತೆ 1 ಕೋಟಿ ಹೇಗೆ ಸೆಲೆಕ್ಟ್ ಮಾಡ್ತಾರೆ, 1 ಕೋಟಿ ಜನ ಮನೆನ ಹೇಗೆ ಇದು ಮಾಡ್ತಾರೆ ಅಂತ ಅನ್ಬೇಕಾಗುತ್ತೆ. ನೀವು ಹೇಳಿದ ಪ್ರಕಾರ ಅದನ್ನ ತೀರಾ ಕೆಳಮಟ್ಟದ ಜನಗಳಿಗೆ ತಲುಪಿಸುವಂತ ಕೆಲಸ ಆಗಬೇಕು ಅನ್ನೋದು ಇರುತ್ತೆ. ಮತ್ತೆ ಈ ಬಜೆಟ್ನಲ್ಲಿ ನಾವು ನೋಡ್ಬೇಕಾದ್ರೆ ಮೇಡಮ್, ಈ ಬಜೆಟ್ ಅನ್ನ ಗಮನಿಸಿದ್ರೆ ಮೇಡಮ್, ಯೂತ್ಗೆ ಮತ್ತೆ ಸೈನ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ವೈಜ್ಞಾನಿಕವಾಗಿರ್ಬೋದು, ಮತ್ತೆ ಸಾಕಷ್ಟು ಯೂತ್ಗೆ ಸಹಾಯ ಆಗೋ ಥರ ಮುಂದಿನ ಭವಿಷ್ಯವನ್ನು ನೋಡ್ತಾ ಇದ್ದಾರೆ ಯೂತ್ಸ್ನಲ್ಲಿ. ಸೊ ಹಾಗಾಗಿ ಮೆಡಿಕಲ್ ಕಾಲೇಜ್ನು ಕೂಡ ಜಾಸ್ತಿಯಾಗಿ ದೇಶದಲ್ಲಿ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಇದು ಇರುವಂಥದ್ದು. ಬಟ್ ನಾನು ಕೇಳೋ ಪ್ರಶ್ನೆ, ಈಗ ನಮ್ಮಲ್ಲಿ ಗಮನಿಸ್ಬೋದು ಟೈರ್ 1, ಟೈರ್ 2 ಸಿಟೀಸ್ ಅಂತ ಇದೆ. ಸೊ ಈಗ ಆದಷ್ಟು ಟೈರ್ 1 ಸಿಟಿಲೇ ಎಲ್ಲ ಇರುವಂಥದ್ದು ಮೆಡಿಕಲ್ ಕಾಲೇಜ್ಗಳು. ಸೊ ಈ ಥರದ್ದು ಟೈರ್ 2 ಸಿಟಿಗೆ ಬರಬಹುದಾ? ಮತ್ತು ಈಗ ಆದಷ್ಟು ಪ್ರೈವೇಟ್ ಕಾಲೇಜ್ ಜಾಸ್ತಿ ಇದೆ. ಸೊ ಅದು ಹೇಗೆ ಆಗ್ಬೋದು ಮೇಡಮ್ ಅದು? ಸೊ ಮೆಡಿಕಲ್ ಕಾಲೇಜ್ ಬಂದಿರೋದು ಫಸ್ಟ್ ಕಾರಣ ಅಂದರೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್, ಯಾರಿಗೆ ಯಾವ ವ್ಯಕ್ತಿ, ಯಾವ ಸ್ಟೂಡೆಂಟು ಯಾರಿಗೆ ಡಿಸರ್ವ್ ಆಗಬೇಕು ಆ ಸೀಟು ಸಿಗ್ತಾ ಇಲ್ಲ ನಮ್ಮ ದೇಶದಲ್ಲಿ. ಸೊ ಅದರಿಂದ ಗೌರ್ಮೆಂಟ್ ಯೋಚನೆ ಮಾಡಿದ್ದಾರೆ, ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ನಾವು ಮೆಡಿಕಲ್ ಕಾಲೇಜಸ್ ಮಾಡಿದ್ರೆ
ಬರೀ ಟೈರ್ 1 ಇಲ್ಲ, ಟೈರ್ 2 ಸಿಟೀಸಲ್ಲೂ ಎಲ್ಲ ಕಡೆ ಮೆಡಿಕಲ್ ಕಾಲೇಜಸ್ ಓಪನ್ ಮಾಡಿದ್ರೆ ಈ ಸೀಟು ಎಲಿಜಿಬಲ್ ಯಾವ ವ್ಯಕ್ತಿಗೆ, ಯಾವ ಸ್ಟೂಡೆಂಟ್ಗೆ, ಯಾವ ವೈಜ್ಞಾನಿಕಗೆ ಯಾರಿಗೆ ಸೀಟ್ ಸಿಗ್ತಾ ಇಲ್ಲ, ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ಗೆ ಯಾರಿಗೆ ಸಿಗ್ತಾ ಇಲ್ಲ ಸೀಟ್, ಅವ್ರಿಗೆ ಅವಕಾಶ ಕೊಡಲೇಬೇಕು. ಯಾಕೆ ಅಂದರೆ ಈ ದೇಶ ನಮ್ಮದು ಹೆಲ್ತ್ ಕೇರ್ ಇಂಡಸ್ಟ್ರಿ ಅಂದರೆ ನಮ್ಮ ಫಸ್ಟು ಡಾಕ್ಟರ್ಸ್ ಚೆನ್ನಾಗಿ ಬಂದಿದ್ರೆ, ನಮ್ಮ ಗೌರ್ಮೆಂಟ್ ಕಾಲೇಜಸ್ಗೆ ನಾವು ಅವಕಾಶ ಕೊಟ್ಟಿದ್ರೆ ನಮ್ಮ ಗೌರ್ಮೆಂಟ್ ಕಾಲೇಜಸ್ಸು ಬೆಳೆಯುತ್ತೆ, ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಸು ಬೆಳೆಯುತ್ತೆ, ನಮ್ಮದು ಫಾರ್ಮಸಿ ಇಂಡಸ್ಟ್ರಿನೂ ಬೆಳೆಯುತ್ತೆ, ಮತ್ತು ಜನರಿಗೆ, ರೈತರಿಗೆ, ಎಲ್ಲ ಚಿಕ್ಕ ಜನಗೂ ಎಲ್ಲ ಕಾರ್ಯ ಟೈರ್ 2 ಸಿಟೀಸು ಎಲ್ಲಗೂ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ತುಂಬ ಬೆಳೆಯುತ್ತೆ, ಅದರಿಂದ ತುಂಬ ಮುಂದೆ ಹೋಗುತ್ತೆ. ನಮ್ಮದು ಫಾರ್ಮಸಿ, ಹೆಲ್ತ್ ಇಂಡಸ್ಟ್ರಿ ತುಂಬ ಮುಂದೆ ಹೋಗುತ್ತೆ. ರಷ್ಯಾ ಆದಮೇಲೆ ಇಂಡಿಯಾ ನಂಬರ್ 1 ಆಗ್ಬೋದು. ಈ ಸ್ಟೇಟಸ್ ನೋಡಿಬಿಟ್ಟು ಗೌರ್ಮೆಂಟ್ ತುಂಬ ಮುಂದೆ ಮಾಡಿದ್ದಾರೆ. ಇವ್ರಿಗೆ ಮೆಡಿಕಲ್ ಸ್ಟೂಡೆಂಟ್ಸ್ಗೆ, ಮೆಡಿಕಲ್ ಕಾಲೇಜ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದು ಒಂದು ತುಂಬ ದೊಡ್ಡ ವಿಚಾರ. ಹೌದು ಮೇಡಮ್, ನೀವು ಹೇಳಿದ್ರಿ ಮಾತನಾಡುವಾಗ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ ತುಂಬ ಇದ್ದಾರೆ. ಅಂದರೆ ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗ್ತಾ ಇಲ್ಲ. ಅಂದರೆ ಬಿಕಾಸ್ ಆಫ್ ಅಂದರೆ ಪ್ರೈವೇಟ್ ಕಾಲೇಜ್ಗಳು ಜಾಸ್ತಿ ಆಗಿ ಯಾರಿಗೆ ಬೇಕು ಅವ್ರಿಗೆ ಕೊಡುತ್ತೆ. ಹಾಗೇನೆ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಕೂಡ ಕೆಲವೊಂದು ನಾಯಕರ ಪ್ರಭಾವ ಇರುತ್ತೆ. ಸೊ ಆ ಥರದ್ದು ಹೆಂಗೆ ಇಂಪ್ಯಾಕ್ಟ್ ಆಗ್ಬೋದು ಮೇಡಮ್? ಸೊ ಪ್ರಭಾವ ಇದ್ದೇ ಇರುತ್ತೆ. ಇವಾಗ ಪ್ರೈವೇಟ್ ಕಾಲೇಜಸಲ್ಲಿ ನಡೀತಾ ಇರೋದು ತುಂಬ ಕರಪ್ಷನ್ಸು. ಹೌದು. ಇವಾಗ ಯಾರು ಮೆಡಿಕಲ್ ಸ್ಟೂಡೆಂಟ್ಗೆ ಸೀಟ್ ಸಿಗಬೇಕು, ಆದರೆ ಯಾರು ಸಿಗ್ತಾ ಇದೆ, ಇಟ್ ಈಸ್ ಟೋಟಲಿ ಕರಪ್ಷನ್. ತುಂಬ ಭ್ರಷ್ಟಾಚಾರ ಆಗ್ತಾ ಇದೆ. ಯಾರಿಗೆ ಸಿಗಬೇಕು ಸಿಗ್ತಾ ಇಲ್ಲ. ಗೌರ್ಮೆಂಟ್ ಕಾಲೇಜಸಲ್ಲೂ ಇನ್ನು ಪ್ರೈವೇಟಲ್ಲೂ ತುಂಬ ಮ್ಯಾನೇಜ್ಮೆಂಟ್ ಸೀಟು, ಆ ಸೀಟು, ಕೋಟಾ ಎಲ್ಲ ಸೇರಿ ದುಡ್ಡು ತಗೊಳ್ತಾ ಇದ್ದಾರೆ. ಆದರೆ ಯಾರಿಗೆ ಅವಕಾಶ ಸಿಗಬೇಕು ಸಿಗ್ತಾ ಇಲ್ಲ. ಅದರಿಂದ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಕ್ಕದೇ CET ಎಕ್ಸಾಮ್ಸ್, ಗೌರ್ಮೆಂಟ್ ಎಕ್ಸಾಮ್ಸಿಂದ. ಸೊ ಗೌರ್ಮೆಂಟೇ ಅವ್ರದ್ದು ಎಂಟ್ರೆನ್ಸ್ ಎಕ್ಸಾಮ್ಸ್ ಹಿಡ್ದು ಅವ್ರ ಕಾಲೇಜಸ್ ಎಲ್ಲ ಎಂಟ್ರಿ ಕೊಟ್ಟರೆ ಇನ್ನು ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ಗೆ ಮುಂದೆ ಪುಷ್ ಮಾಡ್ಬೋದು, ಮುಂದೆ ತಗೊಂಡು ಹೋಗ್ಬೋದು. ಇನ್ನು ಬೆಳೆಯುತ್ತೆ, ನಮ್ಮದು ಇಂಡಸ್ಟ್ರಿ ಬೆಳೆಯುತ್ತೆ, ಎಜುಕೇಷನ್ ಬೆಳೆಯುತ್ತೆ. ಅದರಿಂದ ತುಂಬ ಮುಂದೆ ಹೋಗ್ಬೋದು ಹೆಲ್ತ್ ಕೇರ್ ಇಂಡಸ್ಟ್ರಿ. ತುಂಬ ಅಂದರೆ ಈ ಬಜೆಟಲ್ಲಿ ಆದಷ್ಟು ನೀವು ಹೇಳ್ದಂಗೆ 1 ಕೋಟಿ ಮನೆ ಅಂತ ಫಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಹಾಗೇನೆ ಮತ್ತಿಲ್ಲಿ 2 ಕೋಟಿ ಜನರಿಗೆ ಮನೆನ ನಿರ್ಮಾಣ ಮಾಡುವಂಥದ್ದು ಒಂದು ಸ್ಕೀಮ್ ಬಂಡವಾಳ ಬಜೆಟಲ್ಲಿ ಹೇಳಿದ್ದಾರೆ. 2 ಕೋಟಿ ಮನೆಗಳಂದರೆ ಇದು ಕೂಡ ಹಾಗೆ ಬರಬಹುದು. ಮೇ ಬಿ ಯಾರಿಗೂ ಮನೆನೇ ಇಲ್ಲ, ಫುಲ್ ನಿರ್ಗತಿಕರ ಆಗೋವಂಥವ್ರಿಗೆ ಮನೆಗಳನ್ನ ನಿರ್ಮಿಸಲಾಗಬಹುದಾ? ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಆಲ್ರೆಡಿ ಲಾಂಚ್ ಆಗಿದೆ. ಅದರಿಂದ ಎಲ್ಲರಿಗೆ ಅದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಯಾರು ಫುಲ್ಫಿಲ್ ಮಾಡ್ತಾರೆ ಅವ್ರಿಗೆ ಮನೆ ಸಿಗ್ತಾ ಇದೆ. ಸೊ ಅದರಲ್ಲಿ 2 ಕೋಟಿ ಮೊನ್ನೆ ಇನ್ನ ರಿಲೀಸ್ ಮಾಡಿದ್ದಾರೆ. ಸೊ ಅದು ಸ್ಪೆಷಲಿ ಯಾರಿಗೆ ಮನೆನೇ ಇಲ್ಲ, ಮನೆ ಬೇಕು, ಒಂದು ಬಜೆಟ್ ಫಿಕ್ಸ್ ಮಾಡಿ ಗೌರ್ಮೆಂಟ್ ಅವ್ರ ಕಡೆಯಿಂದ ಸಹಾಯ ಮಾಡ್ತಾ ಇದ್ದಾರೆ. ಸೊ 2 ಕೋಟಿ ಮನೆ ಅಂದ್ರೆ ಎಲ್ಲರಿಗೂ ಇಲ್ಲ. ಯಾರು ಆ ಸ್ಕೀಮಲ್ಲಿ ಎಲಿಜಿಬಲ್ ಇದ್ದಾರೆ ಅವ್ರಿಗೆ, ಯಾರು ಮನೆನೇ ಇಲ್ಲ, ಏನು ಅರ್ಹತೆ ಇರುತ್ತೆ ಅವ್ರಿಗೇನೆ ಈ ಮನೆ ಆವಾಸ್ ಪ್ರಧಾನ ಮಂತ್ರಿ ಆವಾಸ್ ಯೋಜನಾನಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಟ್ಟು ಅವ್ರಿಗೆ ಬೆಳೆಸ್ತಾ ಇದ್ದಾರೆ. ಗೌರ್ಮೆಂಟ್ ಉದ್ದೇಶ ಅದೇ, ಎಲ್ಲರಿಗೆ ಮನೆ ಇರಬೇಕು, ಎಲ್ಲರಿಗೆ ಎಲೆಕ್ಟ್ರಿಸಿಟಿ ಇರಬೇಕು, ಬೇಸಿಕ್ ನೆಸೆಸಿಟಿ. ಇವಾಗ ಮನೆ, ಎಲೆಕ್ಟ್ರಿಸಿಟಿ ಎಲ್ಲ ಬೇಸಿಕ್ ನೆಸೆಸಿಟೀಸ್ ಆಗ್ಬಿಟ್ಟಿದೆ. ಸೊ ಅದು ಇಲ್ಲ ಅಂದ್ರೆ ಜೀವನ ಮುಂದೆ ನಡೆಸೋದು ತುಂಬಾ ಕಷ್ಟ, ತುಂಬಾ ಜನ ಫೇಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಎಲ್ಲರಿಗೂ ಬಿಲೋ ಪಾವರ್ಟಿ ಲೈನ್ಗೂ ಮೇಲೆ ಎತ್ತಿಸಿ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟು ಅವ್ರಿಗೆ ಒಂದು ಕೆಲಸ ಕಾರ್ಯ ಕೊಟ್ಟು ಅವ್ರ ಮುಂದೆ ಬೆಳೆಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅದು ಬಿಟ್ಟರೆ ವುಮೆನ್ಸ್ಗೆ, ಯಾರು ಲೇಡೀಸ್ ಅವ್ರಿಗೆ ವುಮೆನ್ ಆಂಟರ್ಪ್ರಿನರ್ಶಿಪ್ ಅಂದರೆ ಇನ್ನು ಅವ್ರಿಗೆ ಬರೀ ದುಡ್ಡು ಕೊಡ್ತಾ ಇಲ್ಲ ಗೌರ್ಮೆಂಟು. ಇವಾಗ 1 ಲಕ್ಷ ಅಂದರೆ 1 ಲಕ್ಷ ಕೊಡ್ತಾ ಇಲ್ಲ, ಅವ್ರು 1 ಲಕ್ಷ ಸಂಪಾದನೆ ಮಾಡುತ್ತಾರ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸೊ ಅವರು ಬರೀ ಫ್ರೀ 1 ಲಕ್ಷ ಅಂತ ಯಾರು ಫ್ರೀ ಗೌರ್ಮೆಂಟ್ ತರ ಫ್ರೀ ದುಡ್ಡು ಅಂತ ಹಂಗೆ ವೇಸ್ಟ್ ಮಾಡ್ತಾ ಇಲ್ಲ. ಗೌರ್ಮೆಂಟ್ ಏನ್ ತಿಳ್ಕೊಳ್ತಾ ಇದ್ದಾರೆ, ನಾವು ಟ್ರೈನಿಂಗ್ ಮಾಡೋಣ, ವುಮೆನ್ಸ್ಗೆ ಟ್ರೈನಿಂಗ್ ಕೊಡೋಣ. ಆ ವುಮೆನ್ಸ್ಗೆ ಟ್ರೈನಿಂಗ್ ಕೊಟ್ರೆ ಅವ್ರು 1 ಲಕ್ಷ ಸಂಪಾದನೆ ಮಾಡೋದಕ್ಕೋಸ್ಕರ ಅವರು ರೆಡಿ ಇರಬೇಕು. ಆ ಥರ ನೀವು ಇನ್ಸೆಂಟಿವ್ಸ್ ಮತ್ತು ಸ್ಕೀಮ್ಸ್ ತರ್ತಾ ಇದ್ದಾರೆ. ಸೊ ಇಟ್ ಈಸ್ ಆ ಥರ ಇಲ್ಲ ಬರೀ ಫ್ರೀ ದುಡ್ಡು ಕೊಡೋದು. ಸೊ ಅವರು ಮುಂದೆ ನೋಡ್ತಾ ಇದೆ, ವುಮೆನ್ಸ್ ಬೆಳೆಯೋದ್ರೆ ಇನ್ನು ಮುಂದೆ ಜನ್ರೇಷನ್ ಬೆಳೆಯುತ್ತೆ. ಸೊ ಆ ಅವಕಾಶ ಇಟ್ಕೊಂಡು ಆ ರೀತಿ ನೋಡಿಕೊಂಡು
ಗೌರ್ಮೆಂಟ್ ಮುಂದೆ ಹೋಗ್ತಾ ಇದೆ. ಅಂದ್ರೆ ಸ್ವಾವಲಂಬಿಗಳಾಗಿ ಮಾಡ್ತಾ ಇದ್ದಾನೆ. ಸ್ವಾವಲಂಬಿ ಅನ್ನೋದಕ್ಕೆ ಒಂದು ಮಾತು ನೆನ್ಪು ಬಂತು ಮೇಡಮ್. ದೇವೇಗೌಡರು ಒಂದ್ ಕಡೆ ಹೇಳ್ತಾರೆ, ಮಾಜಿ ಪ್ರಧಾನಿಗಳು ಹೇಳ್ತಾರೆ, ಅಂದ್ರೆ ಪ್ರಜೆಗಳನ್ನ ಭತ್ತದ ಚೀಲಗಳನ್ನ ಮಾಡ್ಬಿಡಿ, ಭತ್ತದ ಗದ್ದೆಗಳನ್ನ ಮಾಡಿ ಅಂತ. ಅಂದ್ರೆ ಕರೆಕ್ಟ್. ನಾವು ಉತ್ಪಾದಕರಾಗೋಣ, ಅಂದ್ರೆ ಸೇವಕರಾಗೋದು ಬೇಡ ಅಂತ. ಅದೇ, ಸೊ ಆ ಮಾತಕ್ಕೇನೆ ವುಮೆನ್ ಸ್ಕಿಲ್ ಡೆವಲಪ್ಮೆಂಟ್, ಫ್ರೀ ದುಡ್ಡು ಫ್ರೀನಲ್ಲಿ ಕೊಟ್ರೆ ಜನಗಳಿಗೆ ವ್ಯಾಲ್ಯೂ ಬರಲ್ಲ. ಫ್ರೀ ತಗೊಂಡ್ಬಿಟ್ರೆ 1 ಲಕ್ಷ ಅಕೌಂಟ್ ಗೊತ್ತಾಗಲ್ಲ. ಮತ್ತೆ ಆ 1 ಲಕ್ಷ ಇಟ್ಕೊಂಡು ಏನ್ ಮಾಡ್ತಾರೆ? ಆ 1 ಲಕ್ಷ ದುಡ್ಡು ಬಿಟ್ಟು ಇನ್ನ ಅವರು ಅರ್ನ್ ಮಾಡ್ಬೋದು, ಇನ್ನ ಅವರು ದುಡಿಬೋದು, ಇನ್ನ ಅವರು ಮೇಲೆ ಹೋಗ್ಬೋದು. ಅದು ಅವಕಾಶ ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಸೊ ಅದು ತುಂಬಾ ದೊಡ್ಡ ಮಾತು ಗೌರ್ಮೆಂಟ್ ತರ್ತಾ ಇರೋದು. ಬರೀ ಅವ್ರಿಗೆ 1 ಲಕ್ಷ ಕೊಟ್ಟು ಸುಮ್ನೆ ಕೂರ್ತಾ ಇಲ್ಲ, ಅವ್ರ ಮುಂದೆ ಹೆಂಗ್ ಬೆಳೆಸಿ ಅವ್ರ ಜೀವನ ಹೆಂಗ್ ಸೆಟಲ್ ಮಾಡ್ಬೇಕು ಅದು ನೋಡ್ತಾ ಇದ್ದಾರೆ ಗೌರ್ಮೆಂಟ್. ಇನ್ನೊಂದು ಮಹತ್ವವಾಗಿ ಹೇಳಿದ್ರಂದ್ರೆ ಯೂತ್ಸ್ಗೆ, ಅಂದ್ರೆ ನೆಕ್ಸ್ಟ್ ಬರೋ ಸ್ಪೋರ್ಟ್ಸ್ಗೆ ಸಿಕ್ಕಾಬಟ್ಟೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಮೀನ್ಸ್ ಅಥ್ಲೆಟಿಕ್ಸ್ ಆಗಿರ್ಬೋದು, ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ, ಒಲಿಂಪಿಕ್ಸ್ಗಳಲ್ಲಿ ಇನ್ನಷ್ಟು ಮೆಡಲ್ಗಳು ಜಾಸ್ತಿ ಆಗಬೇಕು, ಭಾರತ ಕಲೆಕ್ಟ್ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಸೊ ಸ್ಪೋರ್ಟ್ಸ್ ನಮ್ಮದು ಇಂಡಿಯಾ ತುಂಬ ರೆಕಗ್ನೈಸ್ಡ್ ಇದೆ. ಆದರೆ ಇನ್ನು ಮುಂದೆ ಈ ಬೆಳೀತಾ ಇರೋದು ಎಕಾನಮಿಯಿಂದ, ಈ ಗ್ರೋಯಿಂಗ್ ಎಕಾನಮಿಯಿಂದ, ಈ ಮುಂದೆ ಹೋಗ್ತಾ ಇರೋದು ಎಕಾನಮಿಯಿಂದ ನಮ್ಮದು ಸ್ಪೋರ್ಟ್ಸ್ಗೆ ಇನ್ನೂ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಚೆಸ್ ಥರ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಇವಾಗ ಮುಂಚೆ ನಮಗೆ ಚೆಸ್ ಪ್ಲೇಯರ್ಸ್ ಇರಲಿಲ್ಲ, ಆನಂದ್ ವಿಶ್ವನಾಥ್ ಒಬ್ಬರೇ ಇದ್ರು. ಇವಾಗ ಪ್ರಜ್ಞಾನಂದ್ ಇನ್ನ ಮುಂದೆ ಬಂದಿದ್ದಾನೆ. ಸೊ ಆ ಥರ ಇನ್ನ ಬೆಳೆಸ್ಬೇಕು, ಇನ್ನ ಯೂತ್ಗೆ ಇನ್ನ ಬೆಳೆಸ್ಬೇಕು ಅಂತ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ಸೊ ಅದರಿಗೆ ಪೂರ್ತಿ ಗೌರ್ಮೆಂಟ್ ಕಡೆಯಿಂದ ತುಂಬ ಸಪೋರ್ಟ್ ಇದೆ. ತುಂಬ ಟ್ರೈನರ್ಸ್ ಇಕ್ಕಿದ್ದಾರೆ, ತುಂಬ ಸ್ಕಿಲ್ ಸೆಂಟರ್ಸ್ ಇಕ್ಕಿದ್ದಾರೆ. ಅವ್ರಿಗೆ ಮುಂದೆ ಹೋಗ್ಬಿಟ್ಟು ಆ ಅವಕಾಶ ತಗೊಂಡ್ಬಿಟ್ಟು ಇನ್ನು ಮುಂದೆ ಬೆಳಿಬೇಕು ಅಂತ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದು ಬಿಟ್ಟು ಇನ್ನು ಯೂತ್ಗೆ ಇನ್ನು ತುಂಬ ಮಾಡಿರೋದು ಟೆಕ್ ಇರೋದು, ಸ್ಕಿಲ್ಸ್ ಇರೋದು ಯೂತು. ಅವ್ರಿಗೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೇನು ತುಂಬ ಒಂದು ಇಷ್ಟು ಕೋಟಿಗಟ್ಟಲು ಫಂಡಿಂಗ್ ಕೊಡ್ತಾ ಇದ್ದಾರೆ. ಅಂದರೆ ಸೊ ದಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ದುಡ್ಡು ಹಾಕಿದ್ರೆ ಇವತ್ತು ನಾವು ಗೌರ್ಮೆಂಟ್ಸ್ ಕೊಡ್ತಾ ಇರೋ ದುಡ್ಡು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಯಾಕೆ ಅಂದರೆ ಪ್ರೈವೇಟ್ ಸೆಕ್ಟರ್ಗೆ ಕೊಡ್ತಾ ಇದ್ದಾರೆ. ಗೂಗಲ್ ಇರಲಿ, ಯಾರಿರಲಿ, ಅವ್ರಿಗೆಲ್ಲ ಯಾಕೆ ಕೊಡ್ತಾ ಇದ್ದಾರೆ? ಸೊ ಅವರಿಂದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿದ್ರೆ ಎಂಪ್ಲಾಯ್ಮೆಂಟ್ ಬರುತ್ತೆ, ಎಂಪ್ಲಾಯ್ಮೆಂಟ್ ಬಂದು ಇನೋವೇಷನ್ ಬರುತ್ತೆ, ಇನೋವೇಷನ್ ಬಂದರೆ ಬೇರೆ ಬೇರೆ ಇನ್ನು ಮುಂದೆ 10 ವರ್ಷ ಇಲ್ಲ, 20 ವರ್ಷ ಇಲ್ಲ, 100 ವರ್ಷ ಮುಂದೆ ಏನು ನೋಡ್ಬೋದು ಇಂಡಿಯನ್ಗೆ, ಅದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ದುಡ್ಡು ಖರ್ಚು ಮಾಡಿದ್ರೆ ಎಲ್ಲ ಇಂಡಿಯಾ ಇನ್ನು 100 ವರ್ಷ ಮುಂದೆ ಬೆಳೆಯುತ್ತೆ. ಸೊ ಅದರಿಂದ ನಮ್ಮದು ಯೂತು ಬೆಳೆಯುತ್ತೆ, ನಮ್ಮದು ಚಿಕ್ಕ ಹುಡುಗರು, ವಯಸ್ಸವರು, ಹಿರಿಗಳು ಎಲ್ಲರೂ ಬೆಳೀತಾರೆ, ನಾಲೆಜ್ ಬೆಳೆಯುತ್ತೆ, ಇನೋವೇಷನ್ ಆಗುತ್ತೆ, ಮುಂದೆ ತುಂಬ ಚೆನ್ನಾಗಾಗ್ಬೋದು. ಇಂಡಿಯಾ ನೆಕ್ಸ್ಟ್ 100 ಇಯರ್ಸ್ ಇವತ್ತು ನೋಡ್ಬೋದು. ಮತ್ತೆ ಬಜೆಟ್ ಮಂಡನೆ ಮಾಡಬೇಕಾದ್ರೆ ಒಂದು ಮಾತು ಹೇಳಿದ್ರು, ಕಳೆದ 10 ವರ್ಷಗಳಲ್ಲಿ ಏನು ಆರ್ಥಿಕತೆ ಇತ್ತೋ ಈಗ ಭಾರತ ಇನ್ನೊಂದಷ್ಟು ಮುಂದೆ ಹೋಗ್ತಾ ಇದೆ, ಸೊ ಬಲಿಷ್ಠವಾಗಿದೆ, ಸುಭದ್ರತೆ ಅಂತ ನಡೀತಾ ಇದೆ ಆರ್ಥಿಕತೆ, ಎಕನಾಮಿಕಲಿ ಅಂತ. ಸೊ ಅದರಂತೆ GDP, ಸೊ GDP ಅನ್ನೋದು ಹೆಂಗೆ ಕಾಂಟ್ರಿಬ್ಯೂಟ್ ಆಗುತ್ತೆ ಮೇಡಮ್? ನಮ್ಮದು ಗ್ರೋಯಿಂಗ್ ಎಕಾನಮಿ ಇದ್ದರೆ ಫಿಸ್ಕಲ್ ಡೆಫಿಸಿಟ್ ಇದ್ದೇ ಇರುತ್ತೆ. ಫಿಸ್ಕಲ್ ಡೆಫಿಸಿಟ್ನ ಹೆಂಗೆ ಕಮ್ಮಿ ಮಾಡಬೇಕು ಅಂತ ಒಂದು ರೀತಿ ಇದೆ. ಸೊ ನಮ್ದು ಗೌರ್ಮೆಂಟು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ತುಂಬ 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 ಜಾಸ್ತಿ ಖರ್ಚು ಮಾಡಿ ಮುಂದೆ ನೋಡಿದ್ದಾರೆ. ಇದು ತುಂಬ ಬಡವ ಆಗಿದೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ. ಸೊ ಅದು ನೋಡಿದ್ರೆ GDP ಇವಾಗ 5.1% ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಇನ್ನು ಮುಂದೆ ಹೋಗಿ 4.5% ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಆ ಡೆಫಿಸಿಟ್ನ ಕಮ್ಮಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೇಗೆ? ಇನ್ಫ್ರಾಸ್ಟ್ರಕ್ಚರ್ ಬರ್ತಾ ಇದೆ, ಎಂಪ್ಲಾಯ್ಮೆಂಟ್ ಬರುತ್ತೆ, ಇಂಡಸ್ಟ್ರೀಸ್ ಬರುತ್ತೆ. ಒಂದು ಎಕ್ಸಾಂಪಲ್ ತಗೊಳ್ಳಿ, ಇನ್ಫ್ರಾಸ್ಟ್ರಕ್ಚರ್ ಹೆಂಗೆ ನೋಡಿ, ಇವಾಗ ಟ್ರೈನ್ಗಳು, ಬರೀ ಇನ್ಫ್ರಾಸ್ಟ್ರಕ್ಚರ್ ಟ್ರೈನ್ಗಳು ನೋಡಿ, ಇವಾಗ 40,000 ವಂದೇ ಭಾರತ್ ಸ್ಟ್ಯಾಂಡರ್ಡ್ ಟ್ರೈನ್ ತರ್ತಾ ಇದ್ದಾರೆ. ಎಷ್ಟು ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ದುಡ್ಡು ಹಾಕ್ತಾ ಇದ್ದಾರೆ. ನೀವು ವಿಮಾನ ನಿಲ್ದಾಣ ನೋಡಿ, 149 ವಿಮಾನ ನಿಲ್ದಾಣ ಇದೆ. ಸೊ ಮುಂಚೆ ಏನೂ ಇರಲಿಲ್ಲ, ಟೈರ್ 2 ಸಿಟೀಸ್ಗಳು ವಿಮಾನ ನಿಲ್ದಾಣ ಇದೆ. ಸೊ accessibility ಇನ್ಫ್ರಾಸ್ಟ್ರಕ್ಚರ್ ಬೆಳೆದ್ರೆ ಇಂಡಸ್ಟ್ರೀಸ್ ಬೆಳೆದ್ರೆ ಎಂಪ್ಲಾಯ್ಮೆಂಟ್ ಬೆಳೆಯುತ್ತೆ, ಎಲ್ಲರೂ ಜನರು ಉದ್ಧಾರ ಆಗುತ್ತೆ. ಬರೀ ದುಡ್ಡು ಕೊಟ್ಟರೆ ಫ್ರೀನಲ್ಲಿ ಉದ್ಧಾರ ಆಗಲ್ಲ. ಅಂದರೆ ನಾನು ಹೇಳಿದ್ದು ಕರೆಕ್ಟ್, ಒಂದು ಆ್ಯಂಗ್ಲಿಂದ ಯೋಚನೆ ಮಾಡಿದ್ರೆ ಟೈರ್ 2 ಸಿಟೀಸ್ ಕೂಡ ಬೆಳಿಬೇಕು, ಸೊ ಅಲ್ಲಿ ಕೂಡ ಡೆವಲಪ್ ಆಗೋದು ಬೇಕು ಅಂತ. ಬಟ್ ಇನ್ನೊಂದು ವರ್ಗದ್ದು ಅಂದರೆ ನೆಗೆಟಿವ್ ಕೂಡ ಇರುತ್ತಲ್ವ, ಸೊ ಹಿಂಗೆ ಯೋಚನೆ ಮಾಡ್ತಾರೆ, ಬೇಡದಿರೋ ಕಡೆ ಎಲ್ಲ ವಿಮಾನ ನಿಲ್ದಾಣ ಓಪನ್ ಮಾಡುವಂಥದ್ದು. ಎಕ್ಸಾಂಪಲ್ ರೀಸೆಂಟಾಗಿ ಶಿವಮೊಗ್ಗದಲ್ಲಿ ಆಯಿತು, ಸೊ ಅದು ಬೇಕಾಗಿರಲಿಲ್ಲ ಅಂತ. ಆಮೇಲೆ ಜೊತೆಗೆ ಅಲ್ಲಿ ಬೇಕಾಗಿರಲಿಲ್ಲ ಅನ್ನೋವಂಥದ್ದೊಂದು, ಬೇಡದ ಕಡೆ ಇನ್ವೆಸ್ಟ್ ಆಗ್ತಾ ಇದೆ
ಅಂತ ಮಾತುಕತೆ ಇದೆ. ಇವಾಗ ಶಿವಮೊಗ್ಗದಲ್ಲಿ ನೋಡಿ, ಹುಬ್ಳಿ ನೋಡಿ, ಈ ಕಡೆ ಎಲ್ಲ ಯಾಕೆ ಹಾಕ್ತಾ ಇದ್ದಾರೆ? ಈ ಸಿಟೀಸ್ಗೂ ನೆಕ್ಸ್ಟ್ ಲೆವೆಲ್ ಪ್ರೋಗ್ರೆಸ್ಸು, ನೆಕ್ಸ್ಟ್ ಲೆವೆಲ್ ಇನ್ಫ್ರಾಸ್ಟ್ರಕ್ಚರು, ನೆಕ್ಸ್ಟ್ ಲೆವೆಲ್ ಇಂಡಸ್ಟ್ರೀಸು ಎಲ್ಲ ಇಲ್ಲಿ ಬಂದು ಮೇಕ್ ಇನ್ ಇಂಡಿಯಾಗೇನು ಪ್ರೋತ್ಸಾಹ ಕೊಟ್ಟು ಮುಂದೆ ಇಲ್ಲೇ ಇಂಡಸ್ಟ್ರೀಸ್ ಬಂದು ಇಲ್ಲೇ ಸೆಟಪ್ ಮಾಡಿ ನಮ್ಮ ಇಂಡಿಯಾ ಬೆಳಿಬೇಕು ಅಂತಾನೆ ಕಾನ್ಸೆಪ್ಟ್. ಸೊ ಅದೇನು ಬರೀ ಇವಾಗಿಲ್ಲ, ಇವಾಗಿರೋದು ಇನ್ವೆಸ್ಟ್ಮೆಂಟ್ ಇವತ್ತಿಗೆ ರಿಸಲ್ಟ್ ಕೊಡಲ್ಲ, ಅದು ಮುಂದೆ ಏನು 10 ವರ್ಷ 20 ವರ್ಷ ರಿಸಲ್ಟ್ ಕೊಡೋದು. ಸೊ ಅದಕ್ಕೆ ಮೇಕ್ ಇನ್ ಇಂಡಿಯಾಗೆ ಇವತ್ತೇ ಅವ್ರು ಇನ್ವೆಸ್ಟ್ ಮಾಡಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ, ಸೊ ವಿಮಾನ ನಿಲ್ದಾಣ ಆಗಲಿ, ಹುಬ್ಳಿನಲ್ಲಾಗಲಿ, ಶಿವಮೊಗ್ಗ ವಿಮಾನ ನಿಲ್ದಾಣ ಆದರೆ ಇನ್ನ ಇಂಡಸ್ಟ್ರೀಸ್ ಬೆಳೆಯುತ್ತೆ, ಅಲ್ಲಿ ಇಂಡಸ್ಟ್ರೀಸ್ ಆಗತ್ತೆ, ಇನ್ನ ಬೆಳೀತಾ ಇರುತ್ತೆ. ಬೆಳೀತಾ ಇದ್ದಿದ್ರೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ. ಸೊ ಊರಿಂದ ಎಲ್ಲ ಸಿಟಿಗೆ ಬರ್ಬೇಕಂತ ಅವಕಾಶ ಇದೆ ಅಂತ ಏನು ಇಲ್ಲ. ಊರವ್ರೇ ಸಿಟಿ ಮಾಡಿಸ್ಬೋದು ಅಲ್ಲೇನೆ. ಅದೇ ಒಂದು ಹೊಸ ಯೋಜನೆ ಅಂತ ಮಾಡಬೇಕು ಅಂತ ಅವಕಾಶ, ಆಪರ್ಚುನಿಟಿ ಬೇಕು ಅಂತ ಏನು ಇಲ್ಲ. ಅಲ್ಲಿ ಸಿಟಿನೇನೆ, ಆ ಟೈರ್ 2 ಸಿಟಿನೇನೆ ಬೆಂಗಳೂರು ಸಿಟಿಗಿಂತ ದೊಡ್ಡ ಮಾಡ್ಬೋದು ಅಂತ ಅದು ಅವರು ಥಾಟ್ ಪ್ರಾಸೆಸ್. ಅಂದ್ರೆ ನೀವು ಹೇಳ್ತಿದ್ದೀರಾ ಇವತ್ತು ಗಿಡ ನೀರು ಹುಯ್ಯೋಣ, ನಾಳೆ ಮರ ಆಗತ್ತೆ, ಯಾವತ್ತು ಫಸಲು ಕೊಡುತ್ತೆ. ಇವತ್ತಿನ ಗಿಡ ನೀರು ನಾಳೆ ಅದು ಗಿಡ ಕೊಡುತ್ತೆ. ಸೊ ಅವಾಗ ಟೈರ್ ಸಿಟಿ ಏನಿದೆ, ಟೈರ್ ಸಿಟಿಗಳು ಸೆಕೆಂಡ್ 1 3 ಆ ರೀತಿ ಇದೆ. ಸೊ ಅವು ಕೂಡ ಡೆವಲಪ್ ಆಗತ್ತೆ, ದೊಡ್ಡದಾಗ್ ಆಗತ್ತೆ. ಕೇವಲ ಒಂದು ಸಿಟಿ ಸೆಂಟರ್ ಆಫ್ ಸಿಟಿ ಅನ್ನೋದಕ್ಕಿಂತ ಎಲ್ಲ ರಾಜ್ಯ ಡೆವಲಪ್ ಆಗುತ್ತೆ, ದೇಶ ಡೆವಲಪ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್. ಹಾಗೆ ಮ್ಯಾಮ್, ನಮ್ಮ ದೇಶ ಭಾರತ ಅಂತ ಬಂದರೆ ತೀರಾ ಹಳ್ಳಿಗಳಿಂದ ಕೂಡಿದಂಥ ದೇಶ, ವ್ಯವಸಾಯನೇ ಪ್ರಧಾನವಾದಂಥ ಒಂದು ಇದು. ಸೊ ಈ ಬಜೆಟ್ನಲ್ಲಿ ವ್ಯವಸಾಯಕ್ಕೆ ಮತ್ತು ರೈತರಿಗೆ ಹೇಗೆಲ್ಲ ಅನುಕೂಲ ಆಗುತ್ತೆ ಮೇಡಮ್? ಸೊ ಈ ಬಜೆಟಿಗೆ PM ಕಿಸಾನ್ ಸನ್ಮಾನ್ ಯೋಜನಾ, ಈ ಒಂದು ಪಾಪ್ಯುಲರ್ ಹಿಟ್ ಯೋಜನಾ, ಎಷ್ಟು ಕಿಸಾನ್ಗೆ ಎಷ್ಟು ಒಂದು ಕ್ರೆಡಿಟ್ ಫೆಸಿಲಿಟಿ ಕೊಟ್ಟು ಜನರಲಿ ಈ ರೈತರು ಎಲ್ಲ ಕೋಆಪರೇಟಿವ್ ಸೊಸೈಟಿಯಿಂದ ದುಡ್ಡು ತಗೊಂಡು ಅವ್ರ ಮೇಲೆ ಭಾರ ಎಲ್ಲ ಇಟ್ಕೊಂಡು ನಡೆಸ್ತಾರೆ. ಆದ್ರೆ ಈ ಯೋಜನೆಯಿಂದ ಗೌರ್ಮೆಂಟೇ ಕ್ರೆಡಿಟ್ ಫೆಸಿಲಿಟಿ ಕೊಡ್ತಾ ಇದ್ದಾರೆ. ಗೌರ್ಮೆಂಟೇ ಕ್ರೆಡಿಟ್ ಫೆಸಿಲಿಟಿ ಕೊಟ್ಟು ಲೋ ಇಂಟ್ರೆಸ್ಟ್ ರೇಟ್ಸ್ ಕೊಟ್ಟು ಅವ್ರಿಗೆ ಎಲ್ಲ ಸೆಕ್ಯೂರ್ ಮಾಡಿ ಅವ್ರ ಮುಂದೆ ಬೆಳೆಸ್ಬೋದು ಥರ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಅವರು ಫ್ರೀ ಇನ್ಶೂರೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ಫ್ರೀ ಇನ್ಶೂರೆನ್ಸ್ ಅಂದರೆ ಇವಾಗ ಇನ್ಶೂರೆನ್ಸ್ ಕೂಡ ಗೌರ್ಮೆಂಟ್ ಕಡೆಯಿಂದ ಕೊಟ್ಟಿದ್ರೆ ಅವ್ರಿಗೆ ಏನು ಗಿಡ ಇವಾಗ ಮಳೆ ಬಂದಿಲ್ಲ, ಇಲ್ಲಾಂದರೆ ನೀರಿಲ್ಲ ಅಂದ್ರೂ ಗಿಡ ಏನು ಕೆಟ್ಟೋಗ್ಬಿಟ್ರೇನೋ ಇನ್ಶೂರೆನ್ಸಿಂದ ಅವ್ರು ಕ್ಲೇಮ್ ಮಾಡೋ ಆ ಥರ ಸುರಕ್ಷಾ ಕೊಡ್ತಾ ಇದ್ದಾರೆ ಗೌರ್ಮೆಂಟು. ಆದರೆ ಇನ್ನೊಂದಂದರೆ ಕ್ಲೇಮ್ ಮಾಡಕ್ಕೆ ಹೋಗಿದ್ರೆ ಯಾರಿಗೆ ಸಿಕ್ಕತ್ತೆ ಯಾರು ಸಿಕ್ಕಲ್ಲ ಅದು ಗೊತ್ತಿಲ್ಲ. ಸೊ ಪೆಸ್ಟಿಸೈಡ್ ಇದೆ, ಈಗ ಗಿಡ ಸರಿಯಾಗಿ ಕಿತ್ತೋಗಿಲ್ಲ ಅಂದರೆ ನಾವು ಕ್ಲೇಮ್ ಮಾಡಕ್ಕೆ ಕೊಡಲ್ಲ. ಸೊ ಅದೂ ಒಂದಿದೆ. ಇನ್ನು ಅದರ ಬಗ್ಗೆ ಇನ್ನು ಗೌರ್ಮೆಂಟ್ ಅದು ಇನ್ನು ಸರಿಯಾಗಿ ಕ್ಲೀನಾಗಿ ಕಿಸಾನಿಗೆ ರೈತರಿಗೆ ಹೆಲ್ಪ್ ಮಾಡೋ ಥರ ನೋಡಬೇಕು ಇನ್ನು. ಆದರೆ 2 ಕಡೆನೂ ಇದೆ ಇದು. ಅಂದರೆ 2 ಆ್ಯಂಗಲಿಂದ ನೆಗೆಟಿವ್ ಪಾಸಿಟಿವ್ ಎರಡೂ ಕೂಡ ಇರುತ್ತೆ ಇದೆ. ಇನ್ನೊಂದು ಮ್ಯಾಮ್, ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಇದರಲ್ಲಿ ತ್ರಿವಳಿ ತಲಾಖ್ ಕಾನೂನು ಬಾಹಿರ, ಅದು ಮೊದಲಿಂದನೂ ಅದು ಆಗಬೇಕು ಅನ್ನೋಂಥದ್ದು ಇತ್ತು, ಇಲ್ಲಿಗೆಲ್ಲ. ಸೊ ಏನಿದೆ ಅದು, ಸೊ ಈಗ ಅದನ್ನು ಮಾಡಿದ್ದಾರೆ. ಜೊತೆಗೆ ಅವ್ರಿಗೆ ಸಾಕಷ್ಟು ಬೆನಿಫಿಟ್ಸ್, ಅಂದರೆ ಸಾಕಷ್ಟು ಅವರಿಗೆ ಮಹತ್ವ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಸೊ ವುಮೆನ್ಗೆ ಒಂದು ಅವಕಾಶ ಕೊಡಬೇಕು, ವುಮೆನ್ಗೆ ಒಂದು ಆಂಟರ್ಪ್ರಿನಲ್ ಕ್ವಾಲಿಟಿ ಬೇಕು, ವುಮೆನ್ಗೆ ಒಂದು ಅವರೇ ಅವ್ರ ಪಾಡ ಬಿಸ್ನೆಸ್ ಮಾಡ್ಬೋದು ಅಂತ ಒಂದು ಅವಕಾಶ ಕೊಟ್ಟಿದ್ದಾರೆ. ಗೌರ್ಮೆಂಟ್ ವುಮೆನ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದೆ. ಟ್ರಿಪಲ್ ತಲಾಗಿಂದ ಹಿಡ್ದು ಅದು ಇಲ್ಲೀಗಲ್ ಮಾಡಿ ಅದು ಜಡ್ಜ್ಮೆಂಟ್ ಪಾಸ್ ಮಾಡಿ ವುಮೆನ್ಸ್ಗೆ ಆಪರ್ಚುನಿಟೀಸ್ ಕೊಟ್ಟು ಎಲ್ಲ ಕಡೆ ವುಮೆನ್ಗೆ ಮುಂದೆ ತಗೊಂಡ್ಬಿಟ್ಟು ಎಲ್ಲ ಮುಂದೆ ಬಿಸ್ನೆಸ್ ಮಾಡೋ ಥರ ಅವರು ಒಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಅದರಿಂದ ಇವಾಗ ಸ್ಪೆಸಿಫಿಕ್ಲಿ ವುಮೆನ್ ಆಂಟರ್ಪ್ರನರ್ಸ್ಗೆ, ವುಮೆನ್ ಬಿಸ್ನೆಸ್ ಅವ್ರಿಗೆ ಸ್ಪೆಷಲ್ ಬೆನಿಫಿಟ್ಸ್ ಕೊಟ್ಟಿದ್ದಾರೆ, ಅವ್ರಿಗೆ ಸ್ಪೆಷಲ್ ಸ್ಕೀಮ್ಸ್ ಕೊಟ್ಟಿದ್ದಾರೆ, ಸ್ಪೆಷಲ್ ಫಂಡಿಂಗ್ ಕೊಟ್ಟಿದ್ದಾರೆ. ಎಷ್ಟೋ ಅಂತೂ ವುಮೆನ್ಸ್ಗೆ ಸ್ಪೆಷಲ್ ಫಂಡಿಂಗ್ ಸಿಕ್ಕಿದೆ ಬರೀ ಅವ್ರು ಬಿಸ್ನೆಸ್ ಮಾಡಿದ್ರೆ. ಸೊ ಆ ಸ್ಕೀಮ್ಗೆ ನಾವು ಆಸ್ ವುಮೆನ್ಸ್ ನಾವೆಲ್ಲ ಯೂಸ್ ಮಾಡಿ ನಾವು ಮುಂದೆ ತಗೊಂಡು ಹೋಗ್ಬೇಕು. ಮೊದಲೆಲ್ಲ ಒಂದು ಮಾತಿತ್ತು, ಹೆಣ್ಣೊಂದು ಕಲಿತ್ರೆ ಶಾಲೆ ಒಂದು ಕಲಿತಂತೆ ತೆರೆದಂತೆ ಅಂತ. ಈಗ ಹೆಣ್ಣು ಸ್ವಾವಲಂಬಿ ಆದ ದೇಶವು ಮುಂದೆ ಹೋದಂತೆ ಅನ್ನೋ ಒಂದು ಇಂಟೆನ್ಷನ್ ನಾವು ಸಾಕಷ್ಟು ಬಾರಿ ನೋಡ್ತಿದ್ದೀವಿ. ಪ್ರಧಾನಿ ಮೋದಿ ಅವ್ರದ್ದು ಯೋಜನೆಗಳಾಗಿರ್ಬೋದು, ಮತ್ತು ಯಾವುದೇ ಅವರ ಉದ್ದೇಶಗಳಲ್ಲಾದ್ರೂ ಹೆಣ್ಣನ್ನ ತುಂಬ ಗಮನಿಸಿ ಅವ್ರನ್ನ ಹೇಗೆ ಸ್ವಾವಲಂಬಿಗಳಾಗಿ ಮಾಡಬಹುದು, ಅಂದರೆ ಅವರನ್ನು ಅವರು ಹೇಗೆ ಪ್ರೊಜೆಕ್ಟ್ ಮಾಡ್ಕೋಬಹುದು ಅನ್ನೋ ಸಾಕಷ್ಟು ಪ್ರಿಫರೆನ್ಸ್ ಕೊಟ್ಟಿರ್ತಾರೆ. ಸೊ ಈ ಒಂದು ಇದರಲ್ಲೂ ಕೂಡ ಅವ್ರ ಸರ್ಕಾರ ಕೊನೆಯ ಒಂದು
ಬಜೆಟಲ್ಲೂ ಕೂಡ ಸಾಕಷ್ಟು ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಹಾಗೆ ನಾವು ಇನ್ನೊಂದು ನೋಡ್ಬೇಕಾಗಿಂದ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರಿಗೆ ಒಂದಷ್ಟು ಬೆನಿಫಿಟ್ಸ್ ಇದೆ, ಏನೇನೆಲ್ಲ ಇದೆ, ಹೇಗೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಮೇಡಮ್? ಸೊ ಅಂಗನವಾಡಿಗೂ ಇವಾಗ ಯೋಜನೆ ಲಾಂಚ್ ಮಾಡಿದ್ದಾರೆ. ಅಂದ್ರೆ ಅವ್ರಿಗೂ ಕೂಡ ಆಯುಷ್ಮಾನ್ ಪ್ರಯೋಜನ ಆಗತ್ತೆ. ಅವ್ರಿಗೂ ಆಯುಷ್ಮಾನ್ ಪ್ರಯೋಜನ ಆಗುತ್ತೆ, ಅವ್ರಿಗೂ ಹೆಲ್ತ್ ಇನ್ಶೂರೆನ್ಸು, ಅವರು ಮೆಡಿಕಲ್ ಇನ್ಶೂರೆನ್ಸು ಎಲ್ಲ ಇವಾಗ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೆ ಮುಂದೆ ಬೆಳೆಯೋದು, ಇನ್ನು ಅವ್ರಿಗೆ ಪ್ರೊಟೆಕ್ಷನ್ ಮಾಡೋದಕ್ಕೆ ಅದು ರೀಟೇಕ್ ಮಾಡಿಬಿಡಿ, ದಿಸ್ ಒನ್ ಪಾರ್ಟ್. ಓಕೆ, ಸೊ ಎಲ್ಲ ಮುಂದೆ ಬೆಳೆಯೋದು, ಮುಂದೆ ತಗೊಂಡು ಹೋಗೋದಕ್ಕೆ ಅದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅದ್ರಿಗೂ ತುಂಬ ಫಂಡ್ಸ್ ಅಲೋಕೇಟ್ ಮಾಡಿದ್ದಾರೆ, ಕೋಟಿಗಟ್ಟಲು ಫಂಡ್ಸ್ ಅಲೋಕೇಟ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ಇನ್ಶೋರ್ಡ್ ಆಗಿ ಮುಂದೆ ಹೆಲ್ತ್ಗೂ ಅವರು ನೋಡಿ, ಈ ಗೌರ್ಮೆಂಟ್ ಬರೀ ರೈತರಿಗೆ, ಬರೀ ಯೂತ್ಗೆ ನೋಡಿಲ್ಲ, ಎಲ್ಲ ಥರ ಜನರಿಗೆ ನೋಡಿದ್ದಾರೆ. ಇನ್ಫ್ರಾಸ್ಟ್ರಕ್ಚರು, ಬಿಸ್ನೆಸ್ ಮೆನ್ನು, ಯೂತು, ರೈತರಿಗೆ ಎಲ್ಲ ಕಡೆ ನೋಡಿ ಲಾಂಚ್ ಮಾಡಿದ್ದಾರೆ. ಸೊ ಬರೀ ಒಂದು ಕಡೆ ನೋಡಿ, ಬರೀ ಎಲೆಕ್ಷನ್ಸ್ ಬರ್ತಾ ಇದೆ ಅಂದರೆ ಬರೀ ಸ್ಕೀಮ್ ತೆಗಿಯೋದು, ಯೋಜನೆ ತೆಗಿಯೋದು, ಆ ಥರ ಯಾವತ್ತು ಈ ಗೌರ್ಮೆಂಟ್ ಮಾಡಿಲ್ಲ. ಸೊ ಈ ಗೌರ್ಮೆಂಟ್ ತುಂಬ ನ್ಯೂಟ್ರಲ್ ಆಗಿದ್ದು, ಎಲ್ಲರಿಗೆ ಫೇವ್ರೆಟಿಸಮ್ ಅಂತ ಯಾವತ್ತು ತೋರಿಸೇ ಇಲ್ಲ. ಯಾರು ಇವ್ರು ಬೇಕು ಅಂತ ಇಲ್ಲ, ಸ್ಕೀಮ್ ಕೊಟ್ಟರೆ ಎಲ್ಲ ಜನಗಳು ನಮಗೆ ವೋಟ್ ಕೊಡ್ತಾರೆ, ಆ ಥರ ಯಾವತ್ತು ಮಾಡಿಲ್ಲ. ಈ ಸಲನೂ ಈ ಥರ ತುಂಬ ನ್ಯೂಟ್ರಲ್ ಬಜೆಟ್ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಸೊ ಅದರಿಂದ ತುಂಬ ಚೆನ್ನಾಗಿ ಬಜೆಟ್ ಹೇಳ್ಬೋದು ನಾನು. ಜುಲೈಯಲ್ಲಿ ಇನ್ನು ದೊಡ್ಡ ವಿಷಯಕ್ಕೆ ವೇಟ್ ಮಾಡ್ಬೋದು ನಾವು. ನಾನು ನೋಡಿ ಹೇಳಿದ್ಕೆ ನನಗೊಂದು ಪ್ರಶ್ನೆ ಮೇಡಮ್, ನಾನು ಸ್ವಲ್ಪ ಸ್ವಾರ್ಥಿಯಾಗಿ ಕೇಳ್ತಿದ್ದೀನಿ. ಕರ್ನಾಟಕದಿಂದ ಕೇಂದ್ರಕ್ಕೆ, ರಾಜ್ಯದಿಂದ ಕೇಂದ್ರಕ್ಕೆ ಸಾಕಷ್ಟು ಎಕನಾಮಿಕ್ಲಿ ಇದಿದೆ, ಕಾಂಟ್ರಿಬ್ಯೂಷನ್ ಇದೆ. ಸೊ ಕರ್ನಾಟಕ ಸ್ಪೆಸಿಫಿಕ್ ಆಗಿ ಏನಾದರೂ ಸಿಗುವಂಥದ್ದು ನಮಗೆ, ಅಂದರೆ ನಮ್ಮಿಂದ ಸಾಕಷ್ಟು ಕಾಂಟ್ರಿಬ್ಯೂಷನ್ ಇದೆ. ಸೊ ಇನ್ನೊಂದು ಮಾತಿದೆ, ಹೋದಷ್ಟು ನಮ್ಗೆ ವಾಪಸ್ ಬರ್ತಾ ಇಲ್ಲ ಅಂತ. ಸೊ ಸ್ಪೆಸಿಫಿಕ್ ಆಗಿ ಕರ್ನಾಟಕಕ್ಕೆ ಆ ಥರ ಏನಾದರೂ ಬಜೆಟ್ನಲ್ಲಿ ಇದೆಯಾ ಮೇಡಮ್? ಡೈರೆಕ್ಟ್ಲಿ ಮೆನ್ಷನ್ ಮಾಡಿಲ್ಲ ಕರ್ನಾಟಕಕ್ಕೆ, ಬಟ್ ಇಂಡೈರೆಕ್ಟ್ಲಿ ನಮ್ಗೆ 100% ಇದೆ. ಇವಾಗ ಎಲ್ಲಿರೋದು, ಪೂರ್ತಿ ದೇಶದಲ್ಲಿ ಇರೋದು ಸ್ಟಾರ್ಟಪ್ಸ್ ಎಲ್ಲಿದೆ? ಕರ್ನಾಟಕದಲ್ಲಿ ಇದೆಯಾ? ಹೌದು. ಸೊ ಇರೋದು ಮೇಜರ್ ಸ್ಟಾರ್ಟಪ್ಸ್ ಇರೋದು ಕರ್ನಾಟಕ, ಕ್ಯಾಪಿಟಲ್ ಆಫ್ ಸ್ಟಾರ್ಟಪ್ಸ್ ಆಗಿದೆ. ಸೊ ಅದರಿಂದ ಸ್ಟಾರ್ಟಪ್ಸ್ಗೆ ಬೆನಿಫಿಟ್ ಕೊಟ್ಟಿದ್ದಾರೆ ಈ ಬಜೆಟಲ್ಲಿ. ಯಾವ ಬೆನಿಫಿಟ್ ಆಲ್ರೆಡಿ ಲ್ಯಾಪ್ಸ್ ಆಗಿರುತ್ತೋ, ಆಲ್ರೆಡಿ ಕಂಟಿನ್ಯೂ ಇರಲಿಲ್ಲ, ಇವಾಗ ರೀಕಂಟಿನ್ಯೂ ಮಾಡಿ, ಎಕ್ಸ್ಟೆಂಡ್ ಮಾಡಿ ಸ್ಟಾರ್ಟಪ್ಸ್ಗೆ ಬೇಕಂತೋ ಬೆನಿಫಿಟ್ ಕೊಟ್ಟಿದ್ದಾರೆ. ಸ್ಟಾರ್ಟಪ್ ಇಂಡಿಯಾ ಸ್ಕೀಮ್ಸ್ ಇದೆ, ಇವಾಗ ಸ್ಟಾರ್ಟಪ್ಗೆ ಇನ್ನೂ ಟ್ಯಾಕ್ಸ್ ಬೆನಿಫಿಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅದೆಲ್ಲ ಕೊಟ್ಟು ಸ್ಟಾರ್ಟಪ್ಗೆ ಫಂಡಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಅದರಿಂದ ಕರ್ನಾಟಕಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬೆಳೀತಾ ಇದೆ. ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿ ಬೆಳೆದ್ರೆ ಇನ್ಫ್ರಾಸ್ಟ್ರಕ್ಚರ್ ಬೆಳೆಯುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಬೆಳೆದ್ರೆ ನಮ್ಮ ಕರ್ನಾಟಕ ರಾಜ್ಯ ಬೆಳೆಯುತ್ತೆ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಇನ್ಫ್ರಾಸ್ಟ್ರಕ್ಚರ್ ಬೆಳೆಯುತ್ತೆ, ಓಕೆ ಫೈನ್, ಬಟ್ ಇಲ್ಲಿಯವ್ರಿಗೆ ಕೆಲಸ ಕೊಡಲ್ಲ, ಕರ್ನಾಟಕದವ್ರಿಗೆ ಕೆಲಸ ಕೊಡಲ್ಲ ಅನ್ನೋದು ಮಾತಿದೆ. ಅಂದರೆ ಇಲ್ಲಿನೇ ಬೆಳೆಯೋದು, ಇಲ್ಲಿನೇ ಸ್ಟಾರ್ಟಪ್ ಶುರುವಾಗೋದು, ಬಟ್ ಇಲ್ಲಿಯವ್ರಿಗೆ ಕೆಲಸ ಕೊಡಲ್ಲ, ಹೊರಗಿಂದ ಬರ್ತಾರೆ ಅನ್ನೋ ಕೂಡ ಒಂದು ಮಾತು ಕೂಡ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲಿಯವ್ರು ಇರೋರಿಗೆ ಕೆಲಸ ಕೊಡಲ್ಲ ಅಂತ ಆ ಒಂದು ಪರ್ಸ್ಪೆಕ್ಟಿವ್. ಆದರೆ ಕರ್ನಾಟಕ ಇರೋದವರೇ ಸ್ಟಾರ್ಟಪ್, ಅವರೇ ಓನರ್ಸು, ಕೆಲಸ ಕೊಡೋಲ್ಲ ಅಂತ ಎಂತ ಇಲ್ಲ. ಅನ್ಎಂಪ್ಲಾಯ್ಮೆಂಟ್ ಇದೆ, ಯಾರು ಎಂಪ್ಲಾಯ್ ಅವರೇ ಆಗಬಾರ್ದು ಅಂದರೆ ಅದು ಬೇರೆ ಮಾತು. ಅನ್ಎಂಪ್ಲಾಯ್ಮೆಂಟ್ ಇದೆ, ಅನ್ಎಂಪ್ಲಾಯ್ಮೆಂಟ್ ಬೇರೆ ಮಾತು, ಎಂಪ್ಲಾಯ್ಮೆಂಟ್ ಇತ್ಕೊಂಡು ಎಂಪ್ಲಾಯ್ ಆಗಬಾರ್ದು ಅದು ಬೇರೆ ಮಾತು. ಅರ್ಥ ಆಗಲಿಲ್ಲ ಮ್ಯಾಮ್. ಸೊ ಅನ್ಎಂಪ್ಲಾಯ್ಮೆಂಟ್ ಒಂದು ಮಾತು, ನಿರುದ್ಯೋಗ ಒಂದೊಂದು ಸೈಡು, ಕರೆಕ್ಟು. ಅನ್ಎಂಪ್ಲಾಯ್ ಆಗಿ ನಾವೇ ಎಂಪ್ಲಾಯ್ ಆಗಬಾರ್ದು ಅಂತ ಒಂದು ಮಾತು. ಅಂದರೆ ನಾವು ನಿರುದ್ಯೋಗಿಗಳಾಗಿ ಆಪರ್ಚುನಿಟೀಸ್ ಇದೆ, ಆದ್ರೆ ನಾವೇ ಎಂಪ್ಲಾಯ್ ಆಗಬಾರ್ದು ಅಂತ ಇನ್ನೊಂದು ಮಾತು. ನಾವು ನಿರುದ್ಯೋಗಿಗಳಾಗಿದ್ದು ಅವಕಾಶ ಹುಡುಕ್ತಾ ಇಲ್ಲ, ಮತ್ತೆ ನಾವಾಗ ಸೇರ್ಕೋತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ, ಮನಸ್ಸಿಲ್ಲ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಾ. ಯಾಕೆ ಅಂದ್ರೆ ಇವಾಗ ಎಲ್ಲರೂ ಸ್ಟಾರ್ಟ್ಅಪ್, ಅವ್ರು ಅವಕಾಶ ವೇಟ್ ಮಾಡ್ತಾರೆ. ನಾನು ನಂದೇ ಸ್ಟಾರ್ಟ್ಅಪ್ ಮಾಡ್ತೀನಿ, ಕರ್ನಾಟಕ ವೇವೇ ಅದೇ, ನಮ್ಮ ಬೆಂಗಳೂರು ವೇವೇ ಅದೇ. ನಾನೇ ಒಂದು ಸ್ಟಾರ್ಟ್ಅಪ್ ಮಾಡಬೇಕು, ನಾನೇ ಒಂದು ಬೆಳಿಬೇಕು, ನಾನೇ ಇನ್ನೊಂದು ಕಂಪ್ನಿ ಫಾರ್ಮ್ ಮಾಡಬೇಕು, ನಾನೇ ಫ್ಯೂಚರ್ ನೆಕ್ಸ್ಟ್. ಎಲ್ಲರೂ ಆಗೋದಕ್ಕೆ ಸಾಧ್ಯ ಅಲ್ವಾ? ಅಂದ್ರೆ ನಾವು ಪ್ರಾಕ್ಟಿಕಲ್ ಯೋಚನೆ ಮಾಡಿದ್ರು ಎಲ್ಲರೂ ಉದ್ಯಮಿಗಳಾಗಬಹುದು, ಎಲ್ಲರೂ ಸ್ಟಾರ್ಟ್ಅಪ್ ಶುರು ಮಾಡಿ, ಬಟ್ ಎಲ್ರಿಗೂ ಎಲ್ಲ ಆಗ ಸಾಧ್ಯ ಇಲ್ವಲ್ಲ? ಕರೆಕ್ಟ್, ಎಲ್ರಿಗೂ ಸಾಧ್ಯ ಇಲ್ಲ. ಬಟ್ ಎಲ್ಲರೂ ಟ್ರೈ ಮಾಡಿ, ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಎಲ್ಲರೂ ಅಲ್ಲಿಂದ ಕಲ್ತ್ಕೊಂಡು ಅವ್ರದೇ ಮಾಡಬೇಕು ಅಂತ ಇದೆ. ನಮ್ಮ ಕರ್ನಾಟಕದಲ್ಲಿ ತುಂಬಾ ಜಾಸ್ತಿ ಇದೆ. ಸೊ ಅದರಿಂದ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಗ್ಲೋಬಲಿನೂ ರೆಕಗ್ನೈಸ್ ಆಗ್ತಾ ಇದೆ. ಇವಾಗ ನೋಡಿದ್ರೆ ಎಲ್ಲ ಲೇನ್ ಸ್ಟಾರ್ಟ್ಅಪ್ ಆಗ್ತಾ ಇದೆ,
ಎಲ್ಲ ಕಡೆ ಒಂದು ಚಿಕ್ಕ ಮನೆ ಇದ್ರೂ ಅಲ್ಲಿನೂ ಒಂದು ಸ್ಟಾರ್ಟಪ್ ನಡೀತಾ ಇದೆ. ಒಂದು 10 ವರ್ಷ ಹುಡುಗನೂ ಒಂದು ಸ್ಟಾರ್ಟಪ್ ನಡೆಸ್ತಾವನೆ. ಸೊ ಈ ಕರ್ನಾಟಕದಲ್ಲಿ ನಮಗೆ ತುಂಬ ಆಪರ್ಚುನಿಟೀಸ್ ಇದೆ. ಮತ್ತು ಸ್ಟಾರ್ಟಪ್ಸ್ಗೂ ತುಂಬ ಫಂಡಿಂಗ್ ಕೊಡ್ತಾ ಇದ್ದಾರೆ ಗೌರ್ಮೆಂಟ್. ಇಂಟ್ರೆಸ್ಟ್ ಫ್ರೀ ಲೋನ್ಸ್ ಕೊಡ್ತಾ ಇದ್ದಾರೆ, ಸಬ್ಸಿಡೈಸ್ಡ್ ರೇಟ್ಗೆ ಲೋನ್ಸ್ ಕೊಡ್ತಾ ಇದ್ದಾರೆ. ಸೊ ದಟ್ ದೇ ಕ್ಯಾನ್ ಆಲ್ಸೋ ಗ್ರೋ. ಸೊ ಅದರಿಂದ ಅವರು ತುಂಬ ಮುಂದೆ ಬೆಳಿಬೋದು ಅಂತ, ಅವರು ಒಂದು ಬಿಸ್ನೆಸ್ ಸ್ಟ್ಯಾಂಡ್ ಮಾಡ್ಬೋದು ಅಂತ. ಇನ್ನು ಗೂಗಲ್ಸ್, ಇನ್ನು ಮೀಟಾಸ್, ಇನ್ನು ಆ್ಯಪಲ್ಸ್ ಬರ್ಬೋದು ನಮ್ಮ ದೇಶಕ್ಕೆ. ಅದರಿಂದ ಸ್ಟಾರ್ಟಪ್ಪಲ್ಲಿ ತುಂಬ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಕರ್ನಾಟಕಕ್ಕೆ ಸ್ಟಾರ್ಟಪ್ ಸ್ಪೆಷಲಿ ಫಂಡಿಂಗ್ ಮಾಡೋದಕ್ಕೆ ನಮ್ಮ ಕರ್ನಾಟಕ ತುಂಬ ಬೆಳೀತಾ ಇದೆ. ಅಂದರೆ ಇದು ಮಧ್ಯಂತರ ಬಜೆಟ್ ಆಗಿರೋದು ತುಂಬ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ತುಂಬ ಸಿಂಪಲ್ ಆಗಿ ಸರಳವಾಗಿದೆ ಅನ್ನೋದನ್ನ ಸೊ ನಾವೊಂದು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಅವರೇ ಹೇಳಿದಾರಲ್ಲ, ಮತ್ತೆ ಬರ್ತೀವಿ ಅವಾಗ ಮತ್ತೆ ನಿಮಗೆ ಆಪರ್ಚುನಿಟಿ ಸಿಗತ್ತೆ ಅಂತ. ಎಸ್ ಮ್ಯಾಮ್, ಇನ್ನೊಂದಷ್ಟು ಗಮನಿಸಬೇಕಾಗತ್ತೆ. ಅಂದರೆ ಈಗ ನಾವೇನು ಇಂಪೋರ್ಟ್ ಮಾಡ್ಕೋತಾ ಇದ್ವಲ್ಲ ನಾವು ಬೇರೆ ಕಡೆಯಿಂದ, ಸೊ ಮೊಬೈಲ್ ಫೋನ್ಗಳಾಗಿರ್ಬೋದು, ಇದರಲ್ಲೆಲ್ಲ ಒಂದು 10% ಕಡಿಮೆ ಆಗಿದೆ. ಅಂದರೆ ಈಗ ನಾನು ಫೋನ್ ತೊಗೊಂಡ್ರೆ ಸೊ ಟ್ಯಾಕ್ಸಸ್ ಇರ್ತಲ್ಲ, ಅದರಲ್ಲಿ ಒಂದು 10% ಕಡಿಮೆ ಆಗಿದೆ ಅಂತ ಹೇಳಿದ್ರಿ. ಸೊ ಸ್ಟಾರ್ಟಪ್ ಅಂದಿದ್ದಕ್ಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೊ ನಮ್ಮಲ್ಲಿ ಆ ಥರದ್ದು ಹೊಸದಾಗಿ ಅಂದರೆ ಶುರುವಾಗಬಹುದಾ? ನಮ್ಮದೇ ಕಂಪ್ನಿಗಳು ಶುರುವಾಗಬಹುದಾ? ಸೊ ಅದರಿಂದಾನೇ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಹಾಕಿರೋದೇ ದುಡ್ಡು. ಅದಕ್ಕೆ ಮೇಕ್ ಇನ್ ಇಂಡಿಯಾ ಫಸ್ಟ್ ಪ್ರಯಾರಿಟಿ ಗೌರ್ಮೆಂಟ್. ಇದು ಆಚೆಯಿಂದ ತರೋದು ಬೇರೆ, ನಮ್ಮಿಂದ ಕರ್ಕೊಂಡು ಹೋಗೋದು ಬೇರೆ. ಸೊ ನಾವು ಇಲ್ಲೇ ಎಲ್ಲ ಪ್ರಾಡಕ್ಟ್ಸ್ ಮಾಡಿ, ನಮ್ಮ ಇಂಡಿಯನ್ದು ಪ್ರಾಡಕ್ಟ್ಸ್ ಮಾಡಿ, ಇಂಡಿಯನ್ ಪ್ರಾಡಕ್ಟ್ಸ್ಗೂ ಅದು ಸ್ಟ್ಯಾಂಡರ್ಡೈಸ್ ಮಾಡಿ ರೆಕಗ್ನಿಷನ್ ಸಿಗಬೇಕಂದ್ರೆ, ಅದು ಆ ಬೆಲೆ ಸಿಗಬೇಕಂದ್ರೆ ಮೇಕ್ ಇನ್ ಇಂಡಿಯಾ ಮಾಡಲೇಬೇಕು. ಸೊ ಅದರಿಂದ ಗೌರ್ಮೆಂಟ್ ಎಲ್ಲ ಕಡೆ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅದು ಇಂಡಸ್ಟ್ರೀಸ್ ಇಲ್ಲೇ ಮೇಕ್ ಇನ್ ಇಂಡಿಯಾ ಇಲ್ಲೇ ಮಾಡ್ಬೋದು, ಎಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಇಲ್ಲೇ ಮ್ಯಾನುಫ್ಯಾಕ್ಚರ್ ಆದರೆ ನಮ್ಮವ್ರಿಗೆ ಬೆನಿಫಿಟ್ಟು. ನಾವು ಆಚೆಯಿಂದ ತಗೊಳಂಗಿಲ್ಲ, ನಾವು ಆಚೆ ಕಳಿಸ್ಬೋದು. ಸೊ ದಟ್ ನಮ್ಮ ಫಿಸ್ಕಲ್ ಡೆಫಿಸಿಟು ಕಮ್ಮಿ ಆಗುತ್ತೆ. ಹೌದು, ಕರೆಕ್ಟ್ ಅಲ್ವಾ? ನಮ್ಮ ಫಾರಿನ್ ಕರೆನ್ಸಿ ಇನ್ಫ್ಲೋ ಇದ್ರೆ ನಾವು ಎಕ್ಸ್ಪೋರ್ಟ್ ಮಾಡೋಕ್ಕೆ ತುಂಬ ಪ್ರಮೋಟ್ ಮಾಡ್ತಾ ಇದ್ದಾರೆ ಗೌರ್ಮೆಂಟು. ಸೊ ಅದರಿಂದ ಫಿಸ್ಕಲ್ ಡೆಫಿಸಿಟು ನಮ್ಗೆ ಕಮ್ಮಿ ಆಗುತ್ತೆ. ಸೊ ಆ ಯೋಚನೆ ನೋಡಿದ್ರೆ ಸೊ ತುಂಬ ಮುಂದೆ ನೋಡಿಬಿಟ್ಟೆ ಈ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ತಂದಿರೋದು. ನೀವು ಇದನ್ನು ಹೇಳಿದ್ರೆ ಅದಕ್ಕೋಸ್ಕರ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೊ ನಮ್ಮಲ್ಲೇ ಎಕ್ಸ್ಪೋರ್ಟ್ ಜಾಸ್ತಿ ಆಗಲಿ, ಯಾಕಂದ್ರೆ ಒಂದು ದೇಶ ಬೆಳಿಬೇಕು ಅಂತ ಹೇಳಿದ್ರೆ ಅಫ್ಕೋರ್ಸ್ ನಾವು ರಫ್ತು ಜಾಸ್ತಿ ಮಾಡಬೇಕಾಗತ್ತೆ, ಆಮದು ಕಡಿಮೆ ಇರಬೇಕಾಗತ್ತೆ. ಸೊ ಹಾಗಾಗಿ ನಮ್ಮಲ್ಲಿ ಒಂದು ಪೆಟ್ರೋಲ್ ಸಮಸ್ಯೆ, ಪೆಟ್ರೋಲ್ ಬೆಲೆ ಏರಿಕೆ, ಇವೆಲ್ಲ ನಾವು ನೋಡ್ತಾ ಇದ್ವಿ. ಗ್ರಾಫ್ಸ್ಗಳನ್ನ ಎಷ್ಟು ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು ಬರ್ತಾ ಇದ್ದು ನೋಡ್ತಾ ಇದ್ವಿ. ಈಗ ಸದ್ಯಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಕೆಳಗಡೆ ಅಂದರೆ ಮುಂದಿನ ಭವಿಷ್ಯವನ್ನು ಎಲೆಕ್ಟ್ರಿಕ್ ಮಯ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಸೊ ಹಾಗಾಗಿ ಆ ಕಡೆ ತುಂಬ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಸೊ ನನ್ನ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ವೆಹಿಕಲ್ಗೆ ಫೀಡ್ ಮಾಡೋದಕ್ಕೆ ಎಥನಾಲ್ ಸಮಥಿಂಗ್ ಏನೋ ಬರುತ್ತಲ್ವ, ಎಥನಾಲ್. ಸೊ ಅದನ್ನ ನಾವು ತುಂಬ ಫೀಡ್ ಮಾಡಬೇಕಾಗತ್ತೆ. ಸೊ ಪೊಲೈಟ್ ಆಗುತ್ತೆ, ನಮ್ಮ ಪರಿಸರ ಹಾಳು ಮಾಡುತ್ತೆ ಅಂತ ಒಂದಷ್ಟು ವಾದ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಂದಿಲ್ಲ ಅಂದರೆ ಆಲ್ರೆಡಿ ಇವಾಗ ಡೆಲ್ಲಿ ನೋಡಿ ಎಷ್ಟು ಪಲ್ಯೂಟೆಡ್. ನಮ್ಮ ಕಾರ್ಬನ್ ಡೈಆಕ್ಸೈಡ್, ಇಷ್ಟು ನಾರ್ಮಲ್ ಪೆಟ್ರೋಲ್ ಡೀಸೆಲ್ ವೆಹಿಕಲ್ಸು ತುಂಬ ಎಮಿಷನ್ಸ್ ಫ್ಲೋಟ್ ಮಾಡ್ತಾರೆ, ತುಂಬ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಇನ್ನೂ ಹೆಲ್ತ್ ಹಾಳಾಗ್ತಾ ಇದೆ. ಸೊ ಟು ಮಿನಿಮೈಸ್ ಗ್ಲೋಬಲ್ ವಾರ್ಮಿಂಗ್ ಎಷ್ಟು ಎಫೆಕ್ಟ್ ಆಗ್ತಾ ಇದೆ, ಅದು ಕಡಿಮೆ ಮಾಡಬೇಕಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸೇ ಫ್ಯೂಚರ್ ತರಬೇಕು. ಆದರೆ ಫುಲ್ ಫ್ಲೆಜ್ಡಾಗಿ ಬಂದಿಲ್ಲ ಇನ್ನು ಆ ಸೆಗ್ಮೆಂಟು, ಇನ್ನು ಫುಲ್ ಫ್ಲೆಜ್ಡಾಗಿ ಇನ್ನು ಮುಂದೆ ಬಂದಿಲ್ಲ. ಯಾಕೆ ಅಂದರೆ ಅವ್ರಿಗೆ ಇನ್ನು ಇನ್ಫೆಂಟ್ ಸ್ಟೇಜಲ್ಲಿದೆ, ಇನ್ನು ಬೇಬಿ ಸ್ಟೇಜಲ್ಲಿದೆ, ಇನ್ನು ಮಗು ಸ್ಟೇಜಲ್ಲಿದೆ. ಇನ್ನು ಮುಂದೆ ಹೋಗಬೇಕು, ಇನ್ನು ಅದು ಆ ಫೀಲ್ಡ್ ಇನ್ನು ಮೆಚ್ಯೂರ್ ಆಗಬೇಕು. ಇನ್ನು ಸ್ವ್ಯಾಬ್ ಬ್ಯಾಟ್ರೀಸು, ಇನ್ನು ಮುಂದೆ ಆ ಥರ ಫೆಸಿಲಿಟೀಸ್ ಬರಬೇಕು, ಇನ್ನು ಸ್ಟೇಷನ್ಸ್ ಬರಬೇಕು. ಅಂದರೆ ಆ ಮುಂದೆ ಬೆಳೆಯುತ್ತೆ. ಎಥನಾಲ್ ಯೂಸ್ ಆಗ್ತಾ ಇದೆ, ಬೇಡ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆದರೆ ಅದಕ್ಕಿಂತ ಹಾರ್ಮ್ ಇರೋದು ನಮ್ಮದು ಕಾರ್ಬನ್ ಡೈಆಕ್ಸೈಡ್. ಸೊ ಎಥನಾಲ್ ಅಟ್ಲೀಸ್ಟ್ ಟು ಸಮ್ ಎಕ್ಸ್ಟೆಂಟ್ ಅದು ಕಂಟ್ರೋಲ್ ಆಗ್ತಾ ಇದೆ. ಟು ಅ ಲಾರ್ಜ್ ಎಕ್ಸ್ಟೆಂಟ್ ನಮಗೆ ತುಂಬ ದೊಡ್ಡ ಪೋರ್ಷನ್ ಕಂಟ್ರೋಲ್ ಆಗ್ತಾ ಇದೆ. ಆದರೆ ಕಾರ್ಬನ್ ಡೈಆಕ್ಸೈಡಿಂದ ಪೂರ್ತಿ ಗ್ಲೋಬಲ್ ವಾರ್ಮಿಂಗ್ ಇಂಪ್ಯಾಕ್ಟ್ ಇದೆ. ಡೆಲ್ಲಿಯಲ್ಲಿ ಫೇಸ್ ಟು ಫೇಸ್ ಕಾಣಲ್ಲ. ಸೊ ಆ ಥರ ಸಿಚುವೇಶನ್ ಇದೆ ಡೆಲ್ಲಿಯಲ್ಲಿ. ಒನ್ ಡೇ ಬಿಟ್ಟು ಒನ್ ಡೇ ಈವನ್ ಆಡ್ ವೆಹಿಕಲ್ಸ್ ನಡೆಯುತ್ತೆ. ಯಾಕೆಂದರೆ ಇಷ್ಟು ಗ್ಲೋಬಲ್ ವಾರ್ಮಿಂಗ್ ಅಂದರೆ ಫೇಸ್ ಟು ಫೇಸೇ ಕಾಣಲ್ಲ, ಇಷ್ಟು ಪಲ್ಯೂಷನ್. ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಬಂದರೆ ಅಟ್ಲೀಸ್ಟ್ 4-5 years ಅಹೆಡ್ ನಾವು ನೋಡ್ಬೋದು ನಮ್ಮ ಜೀವನಕ್ಕೆ. ಅಟ್ಲೀಸ್ಟ್ 4-5 years ಮುಂದೆ ನಾವು ನಮ್ಮ ಜೀವನಕ್ಕೆ ನೋಡ್ಬೋದು. ನಮ್ಮ ಲಂಗ್ಸ್ ಕೆಪಾಸಿಟಿ ಇರಲಿ, ಎಲ್ಲ ಹೆಲ್ತ್ ಕೆಪಾಸಿಟಿ ಇರಲಿ, ಎಲ್ಲ ಬೆಟರ್ ಆಗ್ಬೋದು. ಸೊ ಆ ರೀತಿ ಆ ಯೋಚನೆ ಮಾಡಿ ಆ ಮುಂದೆ ನೋಡಿಕೊಂಡು ನಮ್ಮ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಈಸ್ ಅ ಬೆಟರ್ ಪ್ಲೇ. ಇನ್ನು ಮುಂದೆಗೆ ಚೆನ್ನಾಗಿದೆ. ಆದರೆ ಆ ಇಂಡಸ್ಟ್ರಿ ಇನ್ನು
ತುಂಬ ಬೆಳಿಬೇಕು ಇನ್ನ, ಯಾಕೆಂದರೆ ಇನ್ನು ಡಿಸಾಸ್ಟರ್ಸು ಇದೆ ಅದರದಲ್ಲಿ. ಸೊ ಇನ್ನು ಬೆಳಿಬೇಕು, ಇನ್ನು ಸ್ವಲ್ಪ ಟೈಮ್ ಆಗುತ್ತೆ. ಆದರೆ ಬೆಳೆದ್ರೆ ನಮ್ಮ ಇಂಡಿಯಾಗೆ ಬಂದರೆ ಫುಲ್ ಫ್ಲೆಶ್ಡು ನಮಗೆಲ್ಲ ವಾಸಿ ಆಗುತ್ತೆ. ಆಮೇಲೆ ಮ್ಯಾಮ್ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದು ಪ್ಲೇ ಸ್ಲ್ಯಾಬ್ ಅಂದರೆ ಇನ್ಕಮ್ ಏನು ಸ್ಲ್ಯಾಬ್ ಇದೆ, ಜೊತೆಗೆ 7 ಲಕ್ಷದವರೆಗೂ ವಿನಾಯಿತಿ ಇದೆ ಅಂತ ಹೇಳಿದ್ರು. ಅದು ಹೇಗೆ ಅಪ್ಲೈ ಆಗುತ್ತೆ ಮೇಡಮ್ ಜನರಿಗೆ, ಸಾಮಾನ್ಯ ಜನರಿಗೆ ಅದು ಹೇಗೆ ಅಪ್ಲೈ ಆಗುತ್ತೆ? ಸೊ ಸದ್ಯಕ್ಕೆ ಇವಾಗ ಸ್ಲ್ಯಾಬ್ ಏನು ಚೇಂಜ್ ಮಾಡಿಲ್ಲ ಗೌರ್ಮೆಂಟ್. ಅದೇ ಕಳೆದ ಬಾರಿ ಇದ್ದಂಗೆ ಇದೆ, ಬದಲಾವಣೆ ಆಗಿಲ್ಲ ಇನ್ನ. ಸೊ ಮುಂದೆ ಏನು ಇವಾಗ ಟ್ಯಾಕ್ಸ್ ಕಟ್ಟೋರು ಯಾರು? ಎಲ್ಲ ಸ್ಯಾಲ್ರಿ ಕೊಟ್ಟವರೇ ಟ್ಯಾಕ್ಸ್ ಕಟ್ಟೋರು. ಕಂಪ್ನಿಗಳಿಗೆ ಅವರು ಬೆನಿಫಿಟ್ ಕೊಡ್ಬೋದು, ಆದ್ರೆ ಟ್ಯಾಕ್ಸ್ ಕೊಟ್ಟವರೇ ಸ್ಯಾಲ್ರಿ ಅವರು. ಸೊ ಅವ್ರಿಗೆ ಬೆನಿಫಿಟ್ ಕೊಡುವಾಗ ಎಲ್ಲ ನೋಡ್ಕೊಂಡು ಕೊಡ್ಬೋದು, ಅದು ಇನ್ ಮುಂದೆ ಬರ್ಬೋದು. ಆದ್ರೆ ಇವಾಗ ಏನು ಚೇಂಜಸ್ ಮಾಡಿಲ್ಲ. ಬಟ್ ಅದು ಬಿಟ್ಟು ಇನ್ನೊಂದು ಚೇಂಜ್ ಮಾಡಿದ್ದಾರೆ. ಇವಾಗ ಟ್ಯಾಕ್ಸ್ ಲಿಟಿಗೇಷನ್ ಅಲ್ಲಿ ಟ್ಯಾಕ್ಸ್ ಡಿಮಾಂಡ್ಸ್ ಇದೆ. ಕೆಲವು ಜನ ಏನಾಗುತ್ತೆ ಅಂದ್ರೆ ತುಂಬಾ ಡಿಮಾಂಡ್ಸ್ ಇದೆ ಅವ್ರಿಗೆ. 2009-10 ಮುಂಚೆ ಇರೋದು ಎಲ್ಲ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ಬರ್ತಿತ್ತು, ಆ ಡಿಮಾಂಡ್ಸ್ ಇತ್ತು. ಸೊ ಯಾರಿಗೆ 20,000ವರೆಗೂ ಡಿಮಾಂಡ್ ಇದೆ ಅವ್ರು ಕಂಪ್ಲೀಟ್ ವಿಡ್ರಾ ಮಾಡಿದ್ದಾರೆ. ಅದು ತುಂಬಾ ದೊಡ್ಡ ಮಾತು. ಯಾಕೆ ಅಂದ್ರೆ ಇಷ್ಟು ಸ್ಟ್ರಗಲ್ 25,000 ಒಳಗಡೆ ಇರೋದು ಸ್ಯಾಲ್ರಿ ಅರ್ನ್ ಮಾಡೋರು ಇಂಡಿವಿಜುವಲು, ಇಲ್ಲಾಂದ್ರೆ ಯಾವ ಇಂಡಿವಿಜುವಲ್ ಆ ಡಿಪಾರ್ಟ್ಮೆಂಟ್ ಹೋಗಿ ಆ ಸರ್ಕಸ್ ನೋಡಿ ತುಂಬ ಕಷ್ಟ ಆಗ್ತಿತ್ತು. ಸೊ ಇವಾಗ ಆ ಕಂಪ್ಲೀಟ್ ವಿಡ್ರಾವಲ್ ಮಾಡಿದ್ರೆ ಎಷ್ಟು 1 ಕೋಟಿ ಟ್ಯಾಕ್ಸ್ ಪೇಯರ್ಸ್ಗೆ ಬೆನಿಫಿಟ್ ಆಗುತ್ತೆ, ಅದು ಹೆಲ್ಪ್ ಆಗುತ್ತೆ. ಅಂಡ್ ತುಂಬಾ ಮುಂದೆ ಲಿಟಿಗೇಷನ್ ಕಮ್ಮಿ ಆಗುತ್ತೆ, ಪ್ರಾಸೆಸಸ್ ಕಮ್ಮಿ ಆಗುತ್ತೆ. ಅದು ಒಂದು ತುಂಬಾ ಚೆನ್ನಾಗಿ ತಂದಿದ್ದಾರೆ. ಅದು ಚೆನ್ನಾಗಿ ಒಂದು ಅವಕಾಶ ಇದೆ ಎಲ್ಲ ಟ್ಯಾಕ್ಸ್ ಪೇಯರ್ಸು ಯಾರಿಗೆ ಓಲ್ಡ್ ಡಿಮಾಂಡ್ಸ್ ಇದೆ. ಸೊ ಅದು ಒಂದು ತುಂಬ ಚೆನ್ನಾಗಿ ಮೂಮೆಂಟ್ ಇದೆ. ಸೊ ಅದು ಬಿಟ್ಟು ಅದು ಇನ್ಕಮ್ ಸ್ಲ್ಯಾಬು ಮುಂದೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಜುಲೈ ಬಜೆಟ್ ಬರುವಾಗ ಮಾಡ್ಬೋದು ಇನ್ಕ್ರೀಸ್ ಮಾಡೋದ್ರಿಂದ. ಅದು ಬಿಟ್ಟು ಅವರು ಬಿಸ್ನೆಸ್ ಮ್ಯಾನ್ಗೂ ತಂದಿದ್ದಾರೆ. ಯಾರು ಸ್ಮಾಲ್ ಬಿಸ್ನೆಸ್ ಇದ್ದಾರೆ, ಪ್ರಿಸಂಪ್ಟಿವ್ ಸ್ಕೀಮ್ ಅಂತ ಒಂದು ಸ್ಕೀಮ್ ನಡೀತಾ ಇದೆ, ಸಣ್ಣ ವ್ಯಾಪಾರಿಗಳು. ಸೊ ಅವ್ರಿಗೆ ಒಂದು 3 ಕೋಟಿವರೆಗೂ ಆ ಸ್ಕೀಮ್ ಬೆನಿಫಿಟ್ ತಗೊಳ್ಬೋದು. ಯಾರಿಗೆ ಬಿಸ್ನೆಸ್ಸು 3 ಕೋಟಿವರೆಗೂ ಇದೆ ಆ ಸ್ಕೀಮಲ್ಲಿ ಬೆನಿಫಿಟ್ ತಗೊಳ್ಬೋದು. ಮತ್ತೆ ಆ ಪ್ರೊಫೆಷನಲ್ಸ್ ಯಾರಿದ್ದಾರೆ, ಮುಂಚೆ 50 ಲಕ್ಷವರೆಗೂ ಅಷ್ಟೇನೆ ಬೆನಿಫಿಟ್ ತಗೊಳ್ಬೋದಿತ್ತು. ಇವಾಗ 75 ಲಕ್ಷ ಮಾಡಿದ್ದಾರೆ. ಸೊ 75 ಲಕ್ಷವರೆಗೂ ಅವರೆಲ್ಲ ಬೆನಿಫಿಟ್ ತಗೊಳ್ಬೋದು. ಯಾರು ಪ್ರೊಫೆಷನಲ್ 75 ಲ್ಯಾಕ್ಸ್ 75 ಲಕ್ಷವರೆಗೂ ಅರ್ನ್ ಮಾಡ್ತಾ ಇದ್ದಾರೆ, ಇವಾಗ ಆ ಪ್ರಿಸಂಪ್ಟಿವ್ ಸ್ಕೀಮಲ್ಲಿ ಬೆನಿಫಿಟ್ ತಗೊಳ್ಬೋದು. ಆ ಸ್ಕೀಮಲ್ಲಿ ಬರೀ 50% ಡಿಕ್ಲೇರ್ ಮಾಡ್ಬೋದು, ಪ್ರೊಫೆಷನಲ್ಸ್ ಬೆನಿಫಿಟ್ ತಗೋಬೋದು. ಮತ್ತು ಆ 3 ಕೋಟಿವರೆಗೂ ಯಾರಿಗೂ ಬಿಸ್ನೆಸ್ ಇದೆ ಅವರು 8% ಇಲ್ಲಾಂದರೆ 6% ಬೇಸ್ಡ್ ಆನ್ ಬ್ಯಾಂಕಿಂಗ್ ಆ್ಯಂಡ್ ನಾನ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಅವರು ಬೆನಿಫಿಟ್ ತಗೊಳ್ಬೋದು. ಸಣ್ಣ ವ್ಯಾಪಾರಿಗಳು ಸುಮಾರು 55 ಲಕ್ಷ 70 ಲಕ್ಷದವರೆಗೂ ಇತ್ತು. 3 ಕೋಟಿವರೆಗೂ ಅವಕಾಶ ಇದೆ. ಸೊ ಸಣ್ಣ ವ್ಯಾಪಾರಿಗೆ 3 ಕೋಟಿವರೆಗೂ, ಪ್ರೊಫೆಷನಲ್ಸ್ಗೆ 75 ಲಕ್ಷ ಕೆಲಸ ಮಾಡೋರ್ಗೆ ಅವ್ರಿಗೆ. ಸೊ ಪ್ರೊಫೆಷನಲ್ಸ್, ಡಾಕ್ಟರ್ಸ್, ಲಾಯರ್ಸ್, ಅಕೌಂಟೆಂಟ್ಸ್ ಅವರೆಲ್ಲ ಪ್ರೊಫೆಷನಲ್ ಕ್ಯಾಟಗರಿ ಅವರು. ಸೊ ಅವ್ರಿಗೆ 75 ಲಕ್ಷ ವರ್ಗೂ ಅವ್ರು ಬೆನಿಫಿಟ್ ತಗೊಳ್ಬೋದು. 75 ಲಕ್ಷವರೆಗೂ ಅವ್ರು ಬರೀ 50% ಇನ್ಕಮ್ ಡಿಕ್ಲೇರ್ ಮಾಡಿ ಆ ಪ್ರಿಸಂಪ್ಟಿವ್ ಸ್ಕೀಮ್ ಅಲ್ಲಿ ಬೆನಿಫಿಟ್ ತಗೊಳ್ಬೋದು. ಮತ್ತೆ ವ್ಯಾಪಾರಿಗಳು ಯಾರು ವ್ಯಾಪಾರ ಮಾಡ್ತಾ ಇದ್ದಾರೆ ಅವರು 3 ಕೋಟಿವರೆಗೂ ಬಿಸ್ನೆಸ್ ಮಾಡಿದ್ರು 8% ಇಲ್ಲಾಂದ್ರೆ 6%, ಬ್ಯಾಂಕ್ ಟ್ರಾನ್ಸಾಕ್ಷನ್ ಇದ್ರೆ 6%, ಬ್ಯಾಂಕ್ ಕ್ಯಾಶ್ ಟ್ರಾನ್ಸಾಕ್ಷನ್ ಇದ್ರೆ 8% ಇನ್ಕಮ್ ಡಿಕ್ಲೇರ್ ಮಾಡಿ ಬೆನಿಫಿಟ್ ತಗೊಳ್ಬೋದು. ಸೊ ಅದು ಅವಕಾಶ. ಮುಂಚೆ ಬರೀ 2 ಕೋಟಿವರೆಗೂ ಇತ್ತು, ಇವಾಗ 3 ಕೋಟಿ ಮಾಡಿದ್ದಾರೆ. ಸೊ ಯಾರು 3 ಕೋಟಿವರೆಗೂ ಬಿಸ್ನೆಸ್ ಮಾಡ್ತಾರೆ ಈ ಸ್ಕೀಮಲ್ಲಿ ಚೆನ್ನಾಗಿ ಬೆನಿಫಿಟ್ ತಗೊಳ್ಬೋದು. ಸೊ ಅದು ಚಿಕ್ಕವ್ರಿಗೆ ಬೆಳೆಸ್ತಾ ಹೋಗ್ತಾ ಇದ್ದಾರೆ. ಇವಾಗ ನೋಡಿದ್ರೆ 3-4 ವರ್ಷದಿಂದ ನೋಡಿದ್ರೆ ಎಲ್ಲರೂ ಚಿಕ್ಕ ಇರೋರ್ಗೆ ಎಲ್ಲ ಬಿಸ್ನೆಸ್ ಅವ್ರಿಗೆ ಬೆಳೆಸ್ತಾ ಹೋಗ್ಬೇಕು ಅಂತ ಒಂದು ಮೈಂಡ್ಸೆಟ್ ಇಂದ ಕೆಲಸ ಮಾಡ್ತಾ ಇದ್ದಾರೆ ಈ ಗೌರ್ಮೆಂಟು. ಎಲ್ಲರಿಗೆ ಮುಂದೆ ಬೆಳೆಸೋಣ ಅಂತ, ಬರೀ ದುಡ್ಡಿರೋರ್ಗೆ ಬೆಳೆಸೋಣ ಅಂತ ಇಲ್ಲ, ದುಡ್ಡಿರೋರ್ಗೆ ದುಡ್ಡು ಮಾಡಬೇಕು ಅಂತಾನೆ ಇತ್ತು ನಮ್ಮ ಇಂಡಿಯಾ. ಬಟ್ ಇವಾಗ ಚಿಕ್ಕಿಂದ ದೊಡ್ಡವ್ರಿಗೆ ಚಿಕ್ಕವರಿಂದಾಗೆ ಹೆಂಗ್ ದೊಡ್ಡವ್ರು ಮಾಡಬೇಕು ಅಂತ ಒಂದು ಥಾಟ್ ಪ್ರಾಸೆಸ್ ಇಟ್ಕೊಂಡು ಅವರು ಬಜೆಟ್ ಲಾಂಚ್ ಮಾಡ್ತಾ ಇದ್ದಾರೆ. ಕೇವಲ ದುಡ್ಡಿರೋರು ಅವ್ರ ಮಾತ್ರ ದುಡ್ಡು ಮಾಡಬಾರ್ದು, ಬಡವರು ಬರಬೇಕು, ಏನು ಇಲ್ಲದವರು ಕೂಡ ಬೆಳಿಬೇಕು. ನಾವು ಒಟ್ಟಾರೆಯಾಗಿ ಈ ಒಂದು ಬಜೆಟ್ ಅನ್ನ ನೋಡಿದ್ರೆ, ಈ ಮಧ್ಯಂತರ ಬಜೆಟ್ ಅನ್ನ ನೋಡಿದ್ರೆ ಮೇಡಮ್, ನಮ್ಗೆ ಒಂದು ಅನ್ಸುತ್ತೆ ಅಂದ್ರೆ ಇನ್ಸ್ಟಾ ಒಳಗಡೆ ಇದೆ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಮತ್ತೆ
ಸೈನ್ಸ್ ವಿಭಾಗಕ್ಕಿರ್ಬೋದು, ಮತ್ತು ಮೆಡಿಕಲ್ ವಿಭಾಗಕ್ಕಿರ್ಬೋದು, ಮತ್ತು ಸ್ಪೋರ್ಟ್ಸ್ ವಿಭಾಗಕ್ಕಿರ್ಬೋದು, ಜೊತೆಗೆ ಕಂಪ್ಲೀಟಾಗಿ ನೋಡಿದ್ರೆ ಒಂದು ಯೂತ್ ಆಗಿ ಅಂದರೆ ಯುವ ಸಂಪನ್ಮೂಲ ಸಹಾಯ ಆಗುವಂತೆಯೇ ಆಲ್ಮೋಸ್ಟ್ ಮಾಡ್ತಾ ಇದೆ. ಸೊ ಇದು ನಾವು ಒಟ್ಟಾರೆಯಾಗಿ ಎಲ್ಲವನ್ನ ಗಮನಿಸೋದಾದರೆ ಇದು ಇವತ್ತಿಗಲ್ಲ ಮುಂದಕ್ಕೆ ಫಸಲನ್ನು ಕೊಡತ್ತೆ ಅನ್ನೋವಂಥದ್ದು. ಸೊ ಈ ಬಜೆಟ್ನಲ್ಲಿ ಒಟ್ಟಾರೆ ನಿಮಗೆ ತುಂಬ ಅಟ್ರಾಕ್ಟ್ ಆಗಿದ್ದು, ಸೊ ಇದು ಪಕ್ಕ ಬೇಕಾಗಿದ್ದು ಅಥವಾ ಇದು ಇನ್ನೊಂಚೂರು ಬೇಕಿತ್ತು ಅನ್ನೋದಾದರೆ ಮೇಡಮ್ ಏನಾಗಿತ್ತು ಮೇಡಮ್? ಸೊ ಏನು ಬೇಕಿತ್ತು ಅಂದರೆ ಕಿಸಾನ್ ಸನ್ಮಾನ್ ಯೋಜನಾ. ಈ ಕಿಸಾನ್ ರೈತರಿಗೆ ತುಂಬ ಹೆಲ್ಪ್ ಆಗಿರಬೇಕು ಅಂತ ಈ ಬೇಕಿತ್ತು ನನಗೆ ಅನಿಸ್ತು. ಈ ಮಾಡಿದ್ದಾರೆ ಅಂತ ಒಂದು ಅನಿಸ್ತು, ಏನೋ ಒಂದು ಡಿಫ್ರೆನ್ಸ್ ತಂದಿದ್ದಾರೆ ಅಂತ ಒಂದು ಅನಿಸ್ತು. ಅದರಿಂದ ತುಂಬ ರೈತರಿಗೆ ತುಂಬ ಸಹಾಯ ಇತ್ತು ಅಂತ ಒಂದು ಅನಿಸ್ತು. ಏನು ಮಾಡಬೇಕಿತ್ತು ಅಂತ ಅನಿಸ್ತು ಅಂದರೆ ಸ್ಯಾಲ್ರಿಡ್ ಇಂಡಿವಿಜುವಲ್ಗೆ ಸ್ವಲ್ಪ ಬೆನಿಫಿಟ್ ಕೊಟ್ಟಿದ್ರೆ ಅವ್ರಿಗೂ ತುಂಬ ಟ್ಯಾಕ್ಸ್ ಬರ್ಡನ್ ಇರೋದು ಸ್ವಲ್ಪ ಕಮ್ಮಿ ಆಗಿರ್ಬೋದು. ಅದು ಸೊ ಅದೇನೋ 7 ಪೇ ಆಗ್ಬೇಕಂತ ಏನೋ ಒಂದು ಇದಾಗಿತ್ತಲ್ಲ, ಒಂದು 7 lakhsವರೆಗೂ ನ್ಯೂ ರೆಜಿಮಲ್ಲಿ ಇದೆ ಆ ಸ್ಕೀಮು. ಆದರೆ ಎಲ್ಲರೂ ಬೆನಿಫಿಟ್ ತಗೊಳ್ಬೋದಾ ಇಲ್ಲ, ಇನ್ನ ಆಲ್ರೆಡಿ ಅವರು ಎವ್ರಿ ಟೈಮ್ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಆದರೆ ಎಲ್ಲರಿಗೂ ಒಂದು 7 lakhವರೆಗೂ ಬೆನಿಫಿಟ್ ಕೊಟ್ಟಿದ್ರೆ ಸ್ವಲ್ಪ ಸಹಾಯ ಆಗ್ಬೋದು. ಎಲ್ಲ ಸ್ಯಾಲ್ರಿಡ್ ಇಂಡಿವಿಜುವಲ್ಗೆ ಒಂದು ಸೆನ್ಸ್ ಆಫ್ ರಿಲೀಫ್ ಬರ್ತಾ ಇತ್ತು ಅಂತ ನನಗೆ ಅನಿಸ್ತಾ ಇದೆ. ಅದೊಂದು ಆಗ್ಬೇಕಿತ್ತು ಅಂತ ಒಂದು ಎಕ್ಸ್ಪೆಕ್ಟ್, ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ರೇಸ್ ಮಾಡಬೇಕು ಏನಂತೂ ಒಂದು ಅನಿಸ್ತಾ ಇತ್ತು. ಸೊ ಅದೂ ಮಾಡಿಲ್ಲ. ಪ್ಲಸ್ ಇದೂ ಮೇ ಬಿ ಕಮ್ಮಿಂಗ್ ಬಜೆಟ್ ಜುಲೈ ಫುಲ್ ಫ್ಲೆಜ್ ಬಜೆಟ್ ಇರುವಾಗ ಮಾಡ್ಬೋದು ಅಂತ ಒಂದು ಅನಿಸ್ತಾ ಇದೆ. ನಂಬಿಕೆ ಇದೆ, ಆಗಬಹುದು ಅಂತ ಅನ್ನೋ ನಂಬಿಕೆ ಇದೆ. ಇನ್ನು ಮುಂದೆ ಬರುವಂತ ನೆಕ್ಸ್ಟ್ ಬಜೆಟ್ ನಲ್ಲಿ ಇನ್ನೊಂದಷ್ಟು ಇದಾಗತ್ತೆ, ಅಪ್ಡೇಟ್ ಆಗತ್ತೆ, ಅಂದ್ರೆ ಸಹ ಇನ್ನೊಂದಷ್ಟು ಆಗುತ್ತೆ ಅಂತ ಆಗಿದೆ. ಸೊ ಆದಷ್ಟು ಸರಳವಾದ ಬಜೆಟ್, ತುಂಬಾ ಅನಲೈಸ್ ಮಾಡೋ ಹಾಗಿಲ್ಲ. ಯಾಕಂದ್ರೆ ನೆಕ್ಸ್ಟ್ ನಾವು ಚುನಾವಣೆಗೆ ಗಿಮಿಕ್ ಅಂತ ಅನ್ಕೊಳ್ಳೋಷ್ಟು ತುಂಬಾ ಸಾಕಷ್ಟು ಮಂದಿ ಇದ್ರು. ಬಟ್ ಸಿಂಪಲ್ ಆಗಿ ಸರಳವಾಗಿ ಅಂದ್ರೆ ಒಳ ಸಂಪನ್ಮೂಲ ದೇಶದ ಅಭಿವೃದ್ಧಿಗೆ ಆಗುವಂಥದ್ದನ್ನಷ್ಟೇ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವಿ, ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ, ಅಂದ್ರೆ ಹೇಗೆ ಜನರಿಗೆ ತಲುಪತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದ್ವಿ. ಧನ್ಯವಾದಗಳು ಮೇಡಮ್. ನಮಸ್ಕಾರ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 2024-25ನೇ ಮಧ್ಯಂತರ ಬಜೆಟ್ನ ಮತ್ತು ಮೋದಿ ಸರ್ಕಾರದ ಕೊನೆಯ ಬಜೆಟ್ ಮಂಡನೆಯ ಒಂದು ಚಿಕ್ಕ ವಿಮರ್ಶೆ ಇದಾಗಿತ್ತು. ಅವರೇ ಹೇಳಿರೋ ಪ್ರಕಾರ ಮತ್ತೆ ಮುಂದೆ ನಾವೇ ಅಧಿಕಾರಕ್ಕೆ ಬರ್ತೀವಿ, ಮತ್ತೆ ಸಾಕಷ್ಟು ಬೆನಿಫಿಟ್ಸ್ ಜನರಿಗೆ ಹತ್ರ ಆಗೋ ರೀತಿಯಿಂದ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಕಾದ್ ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ.